ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಸ್ಪರ್ಧಾರ್ಥಿಗಳೇ, ನಾನು ನಿಮ್ಮ ಅಂಬರೀಷ್ ಗೋಂದಳಿ ಹಾಗೂ ತಮಗೆಲ್ಲರಿಗೂ ಅಂಬರೀಷ್ ಗೋಂದಳಿ ಶೈಕ್ಷಣಿಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಮಕ್ಕಳೇ, ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ? ಹಾಗಾದರೆ ಇಲ್ಲಿ ಕಾಣುವಂಥ ಒಂದು ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿರಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿರಿ. ಯಾಕೆ ನಾನು ಮುಂದೆ ಮಾಡುವಂಥ ಎಲ್ಲ ಶೈಕ್ಷಣಿಕ ವಿಡಿಯೋಗಳ ಮೊದಲ ಒಂದು ನೋಟಿಫಿಕೇಶನ್ ತಲುಪಬೇಕಾದ್ರೆ ಆ ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿರಿ. ಹಾಗೂ ನಿಮ್ಮ ಎಲ್ಲ ಸ್ನೇಹಿತರು ಕೂಡ ಒಂದು ವಿಡಿಯೋನ ಶೇರ್ ಮಾಡಿರಿ. ಪಾಠ ಸಂಖ್ಯಾ 3 ಮೇರಾ ದೇಶ್ ಮೇರಿ ಮಾ ಅಂದ್ರೆ ನನ್ನ ದೇಶ ಹಾಗೂ ನನ್ನ ತಾಯಿ. ಇಲ್ಲೇ ದೇಶವನ್ನು ತಾಯಿ ಹೋಲಿಕೆ ಮಾಡಲಾಗೈತಿ. ಹೌದು, ನಮ್ಮ ದೇಶದ ಅವರಿಗೆ ಹೋಲಿಕೆ ಮಾಡಿದ್ವಿ, ನಮ್ಮ ತಾಯಿಗೆ ಹೋಲಿಸಲಾಗೈತಿ. ಅದಕ್ಕಾಗಿ ನಮ್ಮ ದೇಶಕ್ಕೆ ಯಾವ ರೀತಿ ಹೋರಾಟ ಈ ಪಾಠ ಮುಖಾಂತರ ನಮಗೆಲ್ಲ ತಿಳಿಸ್ಕೊಡ್ತಾರೆ. ಇದು ಸಂಕಲಿತ ಅಂದ್ರೆ ಸಂಗ್ರಹಣೆ ಮಾಡಿರುವಂಥ ಒಂದು ಪಠ್ಯ. ಇದಕ್ಕೆ ಯಾವುದೇ ಲೇಖಕರಾಗಿಲ್ಲ ಅಥವಾ ಯಾವುದೇ ಕವಿ ಆಗಿರಲಿ ಇಲ್ಲ. ಶತ್ರು से देश की रक्षा करना देशवासियों का परम पुनीत कर्तव्य होता है. ನೋಡ್ರಿ, ಶತ್ರುಗಳಿಂದ ನಮ್ಮ ದೇಶವನ್ನು ಕಾಪಾಡುವುದು ಪ್ರತಿಯೊಬ್ಬ ಒಂದು ಮುಖ್ಯವಾದಂಥ ಕರ್ತವ್ಯ ಅಂತ. ಅದೇನಪ್ಪ ಅಂದ್ರೆ ಒಂದು ಪರಮವಾದಂಥ ಪುನೀತವಾದಂಥ ಕರ್ತವ್ಯ ಅಂತ. ಅದಕ್ಕೆ ಏನ್ರಿ ಒಂದು ಶ್ರೇಷ್ಠವಾದ ಕರ್ತವ್ಯ. ಯಾವುದು? ಶತ್ರುಗಳಿಂದ ದೇಶವನ್ನು ರಕ್ಷಣೆ ಮಾಡೋದೇನ್ರಿ ನಮ್ಮ ಒಂದು ಶ್ರೇಷ್ಠವಾದಂಥ ಕರ್ತವ್ಯ ಅಂತ. ಲಡಾಯಿ ಮೇ ಪೀಠ ದಿಕ್ಕಾಕರ್ ಭಾವನಾ ನಹಿ ಚಾಹಿಯೆ. ಲಡಾಯಿ ಅಂದ್ರೆ ಹೋರಾಡುವಂಥ ಸಂದರ್ಭದಲ್ಲಿ ನಾವು ಬೆನ್ನನ್ನು ತೋರಿಸ್ಕೊಂಡು ಹೋಗಬಾರ್ದು. ನಾವು ಪೀಠ ದಿಕ್ಕಾಕರ್ ಅಂದ್ರೆ ಬೆನ್ನನ್ನು ತೋರಿಸಿ ಮಾಡಬಾರ್ದಂದ್ರೆ ನಾವು ಹೊರಟು ಹೋಗ್ಬಾರ್ದಂತ. ಅಂದ್ರೆ ಇದು ಏನ್ ಮಾಡ್ಬಾರ್ದ್ರಿ, ಬೆನ್ನನ್ನು ತೋರಿಸಿ ಓಡಿ ಹೋಗ್ಬಾರ್ದು ಅಂತ ಹೇಳ್ತಾರೆ ಅವ್ರು. ಅದಕ್ಕಾಗಿ ನಾವು ಎದುರು ನಿಂತ ಅಥವಾ ಎದನ್ನು ಕೊಟ್ಟು ಏನ್ ಮಾಡ್ಬೇಕು, ಹೋರಾಟವನ್ನು ಮಾಡ್ಬೇಕು. ಅದನ್ನ ಬಿಟ್ಟ ನಾವು ಅವ್ರಿಗೆ ಹೆದರೇ ನಾವು ಬೆನ್ನು ತೋರಿಸಿ ಓಡಿ ಹೋಗ್ಬಾರ್ದು ಅಂತೇಳಿ ಇವೆಲ್ಲ ತಿಳಿಸ್ತಾರೆ. ಸೀನಾ ತಾನ್ಕರ್ ಹಾಗೆ ಬಣ್ಣ ಚಾಯೆ. ಸೀನಾ ತಾನ್ಕರ್ ಅಂದ್ರೆ ಎದೆನ ಮುಂದ್ಕೊಡ್ಬೇಕು. ನಮ್ಮ ಎದೆನ ಮುಂದೋಡಿ ಏನ್ ಮಾಡ್ಬೇಕಂದ್ರೆ ಧೀರತೆಯಿಂದ ಅಥವಾ ಇದನ್ನ ನಾವು ಮಾಡ್ಬೇಕಂತ. ಅಂದ್ರೆ ಬೆನ್ನು ಕೊಟ್ಟು ನಾವು ಓಡೋದು ಏನ್ ಮಾಡ್ಬೇಕಂದ್ರೆ ನಾವು ಎದೆ ಕೊಟ್ಟು ಅಲ್ಲಿ ಏನ್ ಮಾಡ್ಬೇಕು, ನಾವು ಯುದ್ಧ ಹೋರಾಟವನ್ನ ಮಾಡ್ಬೇಕಂತ ಹೇಳ್ತಾರೆ. ಸೀನಾ ತಾನ್ಕರ್ ಅಂದ್ರೆ ಸೀನಾ ಅಂದ್ರೆ ಎದೆಯ ಮುಂಭಾಗ. ಸೀನಾ ಅಂದ್ರೆ ಏನು? ಎದೆಯ ಮುಂಭಾಗವನ್ನು ಮಾಡಿ ನಾವೇನ್ ಮಾಡ್ಬೇಕಂದ್ರೆ ಹೋರಾಟವನ್ನ ಮಾಡ್ಬೇಕು ಅಂತೇಳಿ ಹೇಳ್ತಾರೆ. ತಬಿತೋ ಗಿರ್ ವಿಜಯಮಾಲಾ ಪಹನತೆ ಹೇ. ನೋಡ್ರಿ, ನಾವು ಎದೆನ ಮುಂದ್ಕೊಟ್ಟು ಹೋರಾಟದ ನಂತರ ಏನಾಗ್ತಪ್ಪ, ನಾವು ವಿಜಯಮಾಲೆಯನ್ನು ಧರಿಸಬಹುದು ಅಥವಾ ವಿಜಯವನ್ನು ಗಳಿಸಬಹುದು. ಅದ್ರ ಬಿಟ್ಟ ನಾವು ಬೆನ್ನನ್ನು ಕೊಟ್ಟು ಓಡುವುದಾದ್ರೆ ಏನಾಗ್ತದೆ, ನಾವು ಅಲ್ಲಿ ಸೋಲನ್ನು ಅನುಭವಿಸ್ತೀವಿ ಅಥವಾ ನಾವು ಸೋಲ್ತೇವಿ, ವೈರಿಗೊಳಿಸಕ್ಕೆ ಏನಾಗ್ತದೆ ಅಂದ್ರೆ ಸಾಯ್ತೇವಿ. ಅದಕ್ಕಾಗಿ ನಾವು ಆ ಒಂದು ಸೋಲನ್ನು ಅನುಭವಿಸಬಾರ್ದಂದ್ರೆ ಏನ್ ಮಾಡ್ಬೇಕಂದ್ರೆ ಎದೆ ಕೊಟ್ಟ ಏನ್ ಮಾಡ್ಬೇಕು, ವೈರಿ ಜೊತೆ ಹೋರಾಡಬೇಕು. ಅಂದಾಗ ಏನ್ ಮಾಡ್ತಾವ ಅಂದ್ರೆ ನಾವು ವಿಜಯಮಾಲೆಯನ್ನು ಧರಿಸ್ತೀವಿ ಅಥವಾ ವಿಜಯವನ್ನ ಹೊಂದ್ತೇವಿ ಅಂತ ಹೇಳ್ತಾರೆ. इस घटना से बच्चों में साहस और वीरता का भाव जगाता है. ನೋಡ್ರಿ, ಒಂದು ಪಾಠದಿಂದ ನಿಮ್ಮಲ್ಲಿ ಏನು ಉಂಟಾಗತ್ತಪ್ಪ ಅಂದ್ರೆ ಈ ಕಥೆನ ಕೇಳ್ತಿರಲ್ಲ ವಿದ್ಯಾರ್ಥಿಗಳು, ಈ ಪಾಠದ ನಿಮ್ಮಲ್ಲಿ ಏನು ಉಂಟಾಗತ್ತಪ್ಪ ಅಂದ್ರೆ ವೀರತೆಯ ಭಾವನೆ ಉಂಟಾಗತ್ತೆ. ನೀವು ಕೂಡ ಏನ್ ಮಾಡ್ತೀರಿ ಅಂದ್ರೆ ನಾನು ಕೂಡ ವೀರ ಆಗಬೇಕು, ನಾನು ಕೂಡ ಸೈನ್ಯದಲ್ಲಿ ಸೇರಬೇಕು ಅನ್ನೋ ಭಾವನೆ ಯಾವ್ದು ಉಂಟಾಗತ್ತಪ್ಪ ಅಂದ್ರೆ ಈ ಪಾಠದ ಮುಖಾಂತರ ನಿಮ್ಮಲ್ಲಿ ಉಂಟಾಗತ್ತಂತ. ಸಾಹಸ और वीरता ಅಂದ್ರೆ ಸಾಹಸ ಮತ್ತು ವೀರತೆಯ ಭಾವನೆ ಯಾರಲ್ಲಿ ಉಂಟಾಗತ್ತಪ್ಪ ಅಂದ್ರೆ ನಿಮ್ಮಲ್ಲಿ ಉಂಟಾಗ್ತೈತಿ. ಅಂದ್ರೆ ನಿಮ್ಮಲ್ಲಿ ಕಥೆ ಕೇಳುವಂತ ಮಕ್ಕಳಲ್ಲಿ वे अपने कर्तव्य के प्रति सजग होते हैं. ನೋಡಿ, ಮಕ್ಕಳು ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಕರ್ತವ್ಯದಿಂದ ಅವರು ಎಚ್ಚರಗೊಳ್ತಾರೆ ಅಂತಂದ್ರೆ ನಾವು ಕರ್ತವ್ಯ ಮಾಡೋದನ್ನ ಅಂತ ಮಾಡ್ತಾರಪ್ಪ ಅಂದ್ರೆ ಈ ಪಾಠದ ಮುಖಾಂತರ ಎಚ್ಚರಗೊಳ್ತಾರೆ ಅಂತೇಳಿ ಲೇಖಕರು ತಿಳಿಸ್ತಾರೆ. ಪಾಠ ನೋಡ್ರಿ. सन 1965 की एक शाम हर तरफ शांति का वातावरण था. ಈಗ ಕಲಿಯಲು ಪ್ರಾರಂಭಿಸ್ತಾರೆ. सन 1965 ಅಂದ್ರೆ ಸನ್ ಅಂದ್ರೆ ಏನಂತ ತಿಳ್ಕೊಂಡು ನಾವು ಕನ್ನಡ ಹೇಳ್ತೇವೆ, ನಾವು ಕ್ರಿಸ್ತ ಶಕ ಅಂತ ಹೇಳ್ತೇವೆ. ಅದರ ಹಿಂದೂ ಏನಂತಾರೆ ಅಂದ್ರೆ ಸನ್ ಅಂತ ಹೇಳ್ತಾರೆ. ಅದರ ಇಲ್ಲಿ ಕ್ರಿಸ್ತ ಶಕ 1965 ಒಂದು ಸಾಯಂಕಾಲ, 1965 ಒಂದು ವಿಷಯ ಏನಪ್ಪ ಅಂದ್ರೆ ಒಂದು ಸಾಯಂಕಾಲ ಏನಂತಂದ್ರೆ ಹರ್ ತರಫ್ ಎಲ್ಲಾ ಕಡೆ, ಹರ್ ತರಫ್ ಅಂದ್ರೆ ಎಲ್ಲಾ ಕಡೆ ಏನಪ್ಪ ಅಂದ್ರೆ ಒಂದು ಶಾಂತವಾದಂತ ವಾತಾವರಣ ಇತ್ತು. ಅಲ್ಲಿ ಯಾವುದೇ ಸದ್ಗದ್ದಲ ಇದ್ರಿಕಿಲ್ಲ. ಅಲ್ಲಿ ಯಾವ ವಾತಾವರಣ ಅಂದ್ರೆ ತುಂಬಾ ಶಾಂತವಾದಂತ ವಾತಾವರಣ ಇತ್ತು. ಎಷ್ಟಲ್ರಿ? ಕ್ರಿಸ್ತ ಶಕ 1965 ಒಂದು ಸಾಯಂಕಾಲ. ಶಾಮ್ ಅಂದ್ರೆ ಸಾಯಂಕಾಲ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಎಲ್ಲಾ ಕಡೆ ಒಂದು ಶಾಂತವಾದಂತ ವಾತಾವರಣ ಇತ್ತು. ಅಲ್ಲಿ ಯಾವುದೇ ಸದ್ದು ಅಥವಾ ಗದ್ದಲ ಇರ್ಲಿಲ್ಲ ಅಂತ. ಕಿಸಿ ತರಕ್ಕೆ ಕೋಯಿ ಅಶಂಕ ನಹಿ ಥಿ ಅಂದ್ರೆ ಕಿಸಿ ತರಕ್ಕೆ ಅಂದ್ರೆ ಯಾವುದೇ ತರಹದ, ಕಿಸಿ ಅಂದ್ರೆ ಯಾವುದೇ ತರಹದಲ್ಲಿ ಯಾವುದೇ ಒಂದು ಸಂಕೋಚ ಇರಲಿಲ್ಲ ಅಥವಾ ಸಂಶಯ ಇರಲಿಲ್ಲ. ಅಂದ್ರೆ ಯಾರಾದ್ರೂ ಸೈನಿಕ ಬಂದು ಆಕ್ರಮಣ ಮಾಡಬಹುದು ಅಥವಾ ಯಾರಾದ್ರೂ ನಮ್ಗೆ ಕೊಲ್ಲಬಹುದು ಅನ್ನುವಂಥ ಸಂಶಯ ಸ್ವಲ್ಪ ಕೂಡ ಅಲ್ಲಿ ಇರಲಿಲ್ಲ. ಅಂದ್ರೆ ಆ ಸಂದರ್ಭದಲ್ಲಿ ಸ್ವಲ್ಪ ಕೂಡ ಇರಲಿಲ್ಲ ಅಂತ. ಕೋಯಿ ಅಶಂಕ ನಹಿತಿ ಅಂದ್ರೆ ಯಾವುದೇ ಸಂಶಯ, ಅಶಂಕ ಅಂದ್ರೆ ಸಂಶಯ, ಆ ಒಂದು ಸಂದರ್ಭದಲ್ಲಿ ಯಾವುದೇ ಸಂಶಯ ಅಲ್ಲಿ ಇರಲಿಲ್ಲ. ತಬಿ ದುಶ್ಮನವನ್ನೇ ಭಾರತ ಪರ ಆಕ್ರಮಣ ಕರ್ ದಿಯಾ. ನೋಡ್ರಿ, ಯಾವುದೇ ಸಂಕೋಚ ಇಲ್ಲದೆ ಏನು ಆರಾಮ ಕೊಂಡಿದ್ರು ಸೈನಿಕರ ಅಂತ ಒಂದು ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ವಿದೇಶ ಏನ್ ಮಾಡಿದ್ರೆ ತಕ್ಷಣ ಆಕ್ರಮಣ ಮಾಡ್ಬಿಡ್ತಾರೆ. ಅಂದ್ರೆ ಅವ್ರ ಮೇಲೆ ಏನಪ್ಪ ಅಂದ್ರೆ ಅವ್ರ ಪಾಪ ಏನ್ ಮಾಡಿರ್ತಾರೆ, ಯಾವುದೇ ಸಂಶಯ ಇಲ್ಲದ ಯಾವುದೇ ಭಯದ ಅವ್ರು ಏನ್ ಮಾಡಿರ್ತಾರೋ ಅಲ್ಲೇ ಬಲ್ಕೊಂಡಿರ್ತಾರೆ ಸೈನಿಕರು. ಅದೊಂದು ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಹಠಾತ್ತನೆ ಅಥವಾ ತಕ್ಷಣ ಸೈನಿಕರು ವರಿಗಳು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಮೇಲೆ ಆಕ್ರಮಣವನ್ನ ಮಾಡ್ತಾರೆ. ಭಾರತ ಪರ್ ಆಕ್ರಮಣ ಕರ್ದ್ಯಾ ಅಂದ್ರೆ ಭಾರತದ ಮೇಲೆ ಏನ್ ಮಾಡಿರಪ್ಪ ಅಂದ್ರೆ ವೈರಿ ಸೈನಿಕರು ಆಕ್ರಮಣವನ್ನ ಮಾಡಿಬಿಡ್ತಾರೋ. अचानक हुए इस हमले ने भारतीय सेना को चौंका दिया. ನೋಡ್ರಿ, ಒಮ್ಮಿಂದೊಮ್ಗೆ ಅಚಾನಕ್ ಅಂದ್ರೆ ಒಮ್ಮಿಂದೊಮ್ಗೆ ಆದಂತ ಆಕ್ರಮಣ ಏನ ಮಾಡ್ತಂದ್ರೆ ಭಾರತೀಯ ಸೈನಿಕರಿಗೆ ಆಶ್ಚರ್ಯಗೊಳಿಸ್ತಿ.
ಅಂದ್ರೆ ಭಾರತೀಯ ಸೈನಿಕರಿಗೆ ಅಂತಪ್ಪ ಅಂದ್ರೆ ವಿಸ್ಮಯ ಆಗ್ಬಿಡ್ತಿ. ನಾವು ಇದನ್ನ ಭಾವಿಸಿರ್ಲಿಲ್ಲ, ಅಂದ್ರೆ ಸೈನಿಕರ ನಮ್ಮ ಮೇಲೆ ಆಕ್ರಮಣ ಮಾಡುವಂತ ಭಾವನೆ ನಾವು ಭಾವಿಸಿರ್ಲಿಲ್ಲ. ಅದೇನ್ ಮಾಡಿದ್ರು ಒಮ್ಮೆ ನಮ್ಮ ಮೇಲೆ ಏನ್ ಮಾಡ್ರು ಆಕ್ರಮಣ ಮಾಡೋಣ ಅಂತ ಹೇಳಿ ಮಾಡ್ತಾರೆ. ಅವ್ರು ತುಂಬಾ ಆಶ್ಚರ್ಯಗೊಳ್ತಾರೆ. ಅವ್ರಿಗೆ ಇದು ಕೂಡ ಗೊತ್ತಾಗೋದಿಲ್ಲ, ಅಂದ್ರೆ ಮುಂದೆ ನಾವು ಏನ್ ಮಾಡ್ಬೇಕು ಅಂತ ಕೂಡ ಅವ್ರಿಗೆ ಗೊತ್ತಾಗ್ಲಿಲ್ಲ. ಆ ರೀತಿ ಏನ್ ಮಾಡ್ತಾರೆ ಇವರು ವೈರಿಗಳು ಅವ್ರ ಮೇಲೆ ಆಕ್ರಮಣವನ್ನ ಮಾಡ್ತಾರಂತ. ಚೌಕಾದಿಯ ಅಂದ್ರೆ ನಮ್ಮನ್ನ ವಿಸ್ಮಯಗೊಳಿಸಿದ್ರು ಅಥವಾ ನಮ್ಮನ್ನ ಆಶ್ಚರ್ಯಗೊಳಿಸಿದ್ರು ಅಂತ ಹೇಳ್ತಾರೆ. छुट्टियां बिताने अपने घर गए सैनिकों को तुरंत वापस आने का आदेश भेज दिया. ನೋಡಿ ತಕ್ಷಣ ಏನು ವರಿಗಳು ಅವ್ರ ಮೇಲೆ ಆಕ್ರಮಣ ಮಾಡ್ತಾರಲ್ಲ, ಸುಟ್ಟಿಯನ್ನು ಕಳೀಲಿಕ್ಕೆ ಅಂದ್ರೆ ಸೈನಿಕರು ಏನ್ ಮಾಡಿರ್ತಾರೆ, ಸುಟ್ಟಿ ಕೊಟ್ಟಿರ್ತಾರೆ. ಇಂತಿಷ್ಟು ದಿನ ಅಂತ ಸುಟ್ಟಿ ಕೊಟ್ಟಿರ್ತಾರೆ. ಅವ್ರಿಗೆ ಏನ್ ಸಂದೇಶವನ್ನು ಕಳಿಸಿರಪ್ಪ ಅಂದ್ರೆ ಅಥವಾ ಏನ್ ಪತ್ರ ಬರ್ದಪ್ಪ ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ ತಕ್ಷಣ ಮಳೆ ಬರ್ಬೇಕು. ನೀವು ಏನ್ ಮಾಡ್ಬೇಕ್ರಿ, ಸುಟ್ಟಿಯನ್ನು ಕಳೀಲಿಕ್ಕೆ ಹೋದಂತ ಸೈನಿಕರು ಏನ್ ಮಾಡ್ಬೇಕಂದ್ರೆ ತಕ್ಷಣ ಅಲ್ಲಿ ಬಿಟ್ಟ ಇಲ್ಲಿ ಸೈನ್ಯವನ್ನ ಸೇರ್ಬೇಕು ಅಥವಾ ಸೈನಿಕ ಬಂದ್ ತಲುಪಬೇಕಂತ ಹೇಳಿ ಅವ್ರಿಗೆ ಪತ್ರವನ್ನು ಬರೀತಾರೆ. ಆನೆ के आदेश भेजे गए ಅಂದ್ರೆ ಅಲ್ಲಿ ಬರುವಂತ ಒಂದು ಆದೇಶವನ್ನ ಅಥವಾ ಪತ್ರವನ್ನು ಅವರಿಗೆ ಬರೆದು ಬಿಡ್ತಾರೆ. ಏನ್ ಮಾಡ್ರಿ, ತಕ್ಷಣ ಏನ್ ಮಾಡ್ರಿ ಬಂದ ಹಾಜರಾಗಬೇಕು ಅಂತೇಳಿ ಅವ್ರಿಗೆ ಪತ್ರವನ್ನು ಬರೀತಾರೆ. छुट्टियां बिता रहे भारतीय सेना के ही एक मेजर को जब सूचना मिली तो जाने की तैयारी कर उन्होंने मां के पैर छूकर प्रणाम किया. ನೋಡಿ ಈ ತರ ಪತ್ರಗಳನ್ನು ಏನ್ ಬರ್ತಿರ್ತಲ್ಲ, ಅದೇ ರೀತಿ ಪತ್ರ ಯಾರು ಬರ್ತಪ್ಪ ಅಂದ್ರೆ ಅದು ಭಾರತೀಯ ಸೈನಿಕರಲ್ಲಿ ಕೆಲಸ ಮಾಡುವಂತ ಒಬ್ಬ ಮೇಜರ್ಗಳು ತಲುಪುತ್ತೆ. ಈಗ ಎಲ್ಲಾ ಸೈನಿಕರಿಗೆ ಪತ್ರವನ್ನು ಕಳಿಸಿರ್ತಾರಲ್ಲ, ಅದೇ ರೀತಿ ಪತ್ರ ಯಾರು ಹೋಗ್ಬಿಡ್ತಪ್ಪ ಅಂದ್ರೆ ಆ ಭಾರತೀಯ ಸೈನ್ಯದಲ್ಲಿ ಕೆಲಸ ಮಾಡುವಂತ ಒಬ್ಬ ಮೇಜರ್ ಅಂದ್ರೆ ಸೈನ್ಯದಲ್ಲಿ ಉನ್ನತ ಹುದ್ದೆಯಿರುವಂತಹ ಒಂದು ವ್ಯಕ್ತಿ. ಮೇಜರ್ ಆಗಿ ಸೈನಿಕರ ಮೇಲೆ ಒಬ್ಬ ಉನ್ನತ ಹುದ್ದೆಯಿರುವಂತಹ ವ್ಯಕ್ತಿಗೆ ಏನಕತಿ ಆ ಪತ್ರ ಹೋಗಿ ತಲುಪ್ತೈತಿ. ಅವೇನ್ ಮಾಡ್ತಾನಪ್ಪ ಅಂದ್ರೆ ತಡಾನ ಮಾಡಂಗಿಲ್ಲ. ಅವೇನ್ ಮಾಡಂಗಿಲ್ಲ, ತಡಾನ ಮಾಡಂಗಿಲ್ಲ. ಇಲ್ಲಿ ಕುಂತಿರ್ತಾನಲ್ಲ, ಪತ್ರ ಬಂದ ತಕ್ಷಣ ಮಾಡ್ತಾನವ ಹೋಗಾಕ ರೆಡಿ ಆಗ್ತಾನ. ಅವೇನ್ ಮಾಡ್ತಾನಂದ್ರ ಪಟ್ಟ ರೆಡಿ ಆಗ್ತಾನ. ರೆಡಿ ಆಗುವಂತ ಸಂದರ್ಭದಲ್ಲಿ ಮಾಡ್ತಾನಂದ್ರೆ ತನ್ನ ತಾಯಿಯ ಕಾಲುಗಳಿಗೆ ನಮಸ್ಕಾರ ಮಾಡ್ತಾನ. ಮಾಕೆ ಪೈರ್ ಚೂಕರ್ ಪ್ರಣಾಮ್ ಕಿಯಾ ಅಂದ್ರೆ ಪೈರ್ ಚೂಕರ್ ಅಂದ್ರೆ ತನ್ನ ತಾಯಿಯ ಕಾಲುಗಳನ್ನ ಮುಟ್ಟೆ ನಮಸ್ಕಾರ ಮಾಡ್ತಾನ. ಏನ್ ಮಾಡ್ತಾನ್ರಿ, ತಾಯಿಯ ಕಾಲುಗಳನ್ನ ಮುಟ್ಟೆ ನಮಸ್ಕಾರಗಳನ್ನ ಮಾಡ್ತಾನಂತ. ಮಾಕ ಮಮ್ಮತ್ತು ಜಾಗುಟ. ನೋಡ್ರಿ ಆ ಒಮ್ಮೆ ನಮ್ಗೆ ಆ ಮಗ ಹಾಕಿ ಕಾಲು ಮುಟ್ಟ ಹೋದಾಗ ಏನಾಗ್ತದೆ, ಆಕೆ ಆಚಾರ ಏನಾಗ್ತದ್ರಿ, ತಾಯಿಗೆ ಆಚಾರ ಆಗ್ತೈತಿ. ಅಲ್ಲ ಬರೋದ್ರ ನೀನ್ ಬಂದಾನು ಇವ್ ಏನ್ ಮಾಡತಾನಂದ್ರೆ ಹೂವಾಕ ರೆಡಿ ಆಗ್ತಾನು. ಅದಕ್ಕಾಗಿ ನನ್ನ ಕಾಲು ಮುಟ್ಟಾದಲ್ಲ ಅಂದ್ರೆ ಆಕೆಗೆ ಏನಂತಪ್ಪ ಅಂದ್ರೆ ಅವಳ ಮಮತೆ ಎಚ್ಚರಗೊಳ್ಬೇಕಂತ. ಅಂದ್ರೆ ತಾಯಿ ಒಂದು ಮಮತೆ ಏನಂತಪ್ಪ ಅಂದ್ರೆ ಅಲ್ಲೇ ಎಚ್ಚರಗೊಳ್ಳಿಕ್ಕೆ ಪ್ರಾರಂಭಿಸ್ತದೆ. आंखों में आंसू भर गए. ನೋಡ್ರಿ ಅವಾಗ ಏನಾಗ್ತದೆ ಅಂದ್ರೆ ತಾಯಿಯ ಕಣ್ಣಲ್ಲಿ ನೀರು ಬೀಳಕ್ ಸ್ಟಾರ್ಟ್ ಆಕಾವ. ಆಂಸು ಬರ ಅಂದ್ರೆ ಕಣ್ಣಲ್ಲಿ ನೀರು ತುಂಬ್ಕೋತಾವ. ತಾಯಿಗೆ ಏನಾಗತ್ರಿ, ಕಣ್ಣಲ್ಲಿ ನೀರು ತುಂಬ್ಕೋತಾವ. ಅಂದ್ರೆ ನನ್ನ ಮಗ ಬಂದ್ ಇನ್ನೂ 2 ದಿನ ಆಗಿಲ್ಲ, ಏನ್ ಮಾಡ್ತಾರ ಅಂದ್ರೆ ಪಾಪ ಹೋಗಾಕತ್ತಾನ ಅಂತ ಹೇಳಿ ಆಕೆಗೆ ತಿಳಕ್ ಆಗಲಿಲ್ಲ. ಅದಕ್ಕಾಗಿ ಏನ್ ಮಾಡ್ತಾವ, ತನ್ನ ಕಣ್ಣಲ್ಲಿ ನೀರು ತರಿಸ್ಕೊತಾವ. ಅಂದ್ರೆ ಅಳ್ಳಿಗೆ ಪ್ರಾರಂಭ ಮಾಡ್ತಾ ಆಕೆ. ಅವ್ರು ಉನ್ನೋನೆ ಬೇಟೆ ಕೋ ಸೀನೆ ಸೆ ಲಗಾ ಲಿಯಾ. ನೋಡ್ರಿ ಅಲ್ಲಿ ಮಾಡ್ತಾರ ಪಾಪ ಹಾಕೊಂಡ್ಬಿಡ್ತಾವ ಮಗನ. ಅಂದ್ರೆ ತನ್ನ ಎದಿಗೆ ಹಾಕೊಂಡ್ಬಿಡ್ತಾಳ. ಆಕೆ ಭಾಳ ದುಃಖ ಆಗ್ಬಿಡುತ್ತಂದ್ರೆ ಮಗ ಬಂದ 2 ದಿನ ಆಗಿರಲಿಲ್ಲ ಪಾಪ, ಆಕೆಗೆ ತಡಿಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಏನ್ ಮಾಡ್ತಾಂದ್ರೆ ಒಮ್ಮೆ ನಮ್ಗೆ ಆ ಮಗನ ಅಪ್ಕೊಂಡ್ ಬಿಡ್ತಾಳು. ಸೀನೆ ಸಿರ ಅಂದ್ರೆ ಎದೆಗೆ ಅಪ್ಕೊಂಡ್ ಬಿಡುದು, ಸೀನ ಅಂದ್ರೆ ಎದೆ. ಅದಕ್ಕಾಗಿ ಏನ್ ಮಾಡ್ತಾ ಅಂದ್ರೆ ತಡ್ಲಿಕ್ಕೆ ಆಗ್ಲಿಕ್ಕೆ ಆ ಮಗನನ್ನ ಒಮ್ಮೆ ನಮ್ಗೆ ಅಪ್ಕೊಂಡ್ ಬಿಡ್ತಾಳ. ಮೇಜರ್ ಕಾ ಗಲಾ ಬಿ ರೂದ್ ಗಯಾ. ನೋಡ್ರಿ ತಾಯಿ ಹಾಕೊಂಡಿಷ್ಟ ತರ ಅವ್ನ ಗಂಟ ತುಂಬಿ ಬಂದ್ಬಿಡೋದು ಪಾಪ. ಅವ್ನಿಗೆ ಏನ್ ಹೇಳಕ್ ಬರಂಗಿಲ್ಲ, ಅಂದ್ರೆ ಮಾತಾಡಕ್ ಕೂಡ ಅವ್ನು ಬರಂಗಿಲ್ಲ, ಶಕ್ತಿ ಬರಂಗಿಲ್ಲ. ನಾವು ದುಃಖದಾಗ ಏನ್ ಮಾಡ್ತೀವಿ, ಗಂಟ ತುಂಬಿ ಬರ್ತೈತಿ. ಏನ್ ಮಾತಾಡೋದು ಕೂಡ ಗೊತ್ತಾಗೋದಿಲ್ಲ, ಅಂದ್ರೆ ಮಾತಾಡಕ ಬರಂಗಿಲ್ಲ ಆ ಸಂದರ್ಭದಾಗ. ಇವು ಕೂಡ ಏನಾಗತ್ತಂದ್ರೆ ನನ್ನ ತಾಯಿನ ಬಿಟ್ಟು ಹೋಗ್ಬೇಕಲ್ಲ, ಅಂದ್ರೆ ತಾಯಿ ಒಬ್ಬಾಕಿರ್ತಾಳೆ, ಮದುವೆ ಕೂಡ ಆಗಿಲ್ಲ ಅವನು. ಅದಕ್ಕಾಗಿ ನನ್ನ ತಾಯಿನ ಹಂಗೆ ಬಿಟ್ಟು ಹೋಗ್ಬೇಕನ್ನುವಂತ ಒಂದು ಪರಿಸ್ಥಿತಿ ಸಿಕ್ಕೊಂಡು ಏನ್ ಮಾಡ್ತಂದ್ರೆ ಅವ್ನ ಗಂಟ್ಲ ತುಂಬಿ ಬರ್ತೈತೆ ಅಂತ ನೀರು ಹೇಳು ಕೂಡ ತಿಳಿತಾ ಇರ್ಲಿಲ್ಲ. ಆರ್ತಿ ಅವ್ನ ಗಂಟೆ ಏನಾಗತ್ತಂದ್ರೆ ತುಂಬಿ ಬರ್ತೈತಿ, ಅಂದ್ರೆ ಗದ್ದ ಬರ್ತೈತಿ. ಮಾತಾಡಕ ಬರ್ದಿರುವಂತ ಸಂದರ್ಭ ಆ ಪರಿಸ್ಥಿತಿ ಉಂಟಾಗೈತಿ. पर तुरंत ही मातृभूमि का स्मरण हुआ है. ನೋಡ್ರಿ ತಾಯಿ ಒಂದು ವಾಸ್ತವದಲ್ಲಿ ಉಳಿದು ಬಿಟ್ಟಿರ್ತಾನ. ತಾಯಿನ ಹಾಕೊಂಡಿರ್ತಾಳ ಪಾಪ, ತಾಯಿ ಒಂದು ಪ್ರೀತಿಯಲ್ಲಿ ಕಳೆದು ಬಿಟ್ಟಿರ್ತಾನೆ. ಒಮ್ಮಿದ ಮತ್ತೆ ಏನಾಗ್ತದೆ ಎಚ್ಚರಕೈತಿ, ಓ ನನ್ನ ತಾಯಿ ಸೇವೆ ಮಾಡಬೇಕು, ಈ ತಾಯಿ ಒಬ್ಬಾಕೆಲ್ಲ ನನ್ನ ಭಾರತ ಮಾತೆ ಸೇವೆ ಕೂಡ ನಾನು ಮಾಡ್ಬೇಕಂತ ಹೇಳ್ತಾರವಾಗ ಅವನ ಮನಸ್ಸಿನ ಏನಿರ್ತದೆ ಜಾಗೃತಿ ಉಂಟಾಕೈತಿ. ನಾನು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಕುಂತ್ರ ನನಗೆ ಆಗಂಗಿಲ್ಲ, ನಾನು ಮತ್ತೆ ಭಾರತ ಮಾತೆಯ ಸೇವೆ ಮಾಡ್ಬೇಕಂತ ಹೇಳಿ ಅವನಲ್ಲಿ ಆ ಜಾಗೃತಿ ತಕ್ಷಣ ಉಂಟಾಗ್ಬಿಡುತ್ತೆ. ಸ್ಮರಣ हुआ ಅಂದ್ರೆ ನೆನಪಿಗೆ ಬರೋದು. ಒಮ್ಮಿದ ಏನಾಗತ್ತಂದ್ರೆ ನೆನಪಿಗೆ ಬರ್ತದಂತ. युद्ध भूमि को जाते हुए पुत्र के सिर पर हाथ रखकर आशीर्वाद देते हुए मां ने कहा. ನೋಡಿ युद्ध भूमि को जाते हुए पुत्र के सिर पर, ಯುದ್ಧ ಭೂಮಿಗೆ ಹೋಗುವಂತ ಮಗನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾ ಇರ್ತೀವಿ. ಏನ್ ಮಾಡ್ತಾಳ್ರಿ, ಯುದ್ಧ ಭೂಮಿಗೆ ಹೊರಡಲಿಕ್ಕೆ ಸಿದ್ಧವಾಗಿರುವಂತ ಮಗನ ತಲೆ ಮೇಲೆ ಇಟ್ಟು ಏನ್ ಮಾಡ್ತಾಂದ್ರೆ ಆಶೀರ್ವಾದ ಮಾಡ್ತಾಳ. ದೇತೆ ಹುಯೆ ಮಾं ने कहा ಅಂದ್ರೆ ಆಶೀರ್ವಾದ ಮಾಡುವಂತ ತಾಯಿ ಏನ್ ಹೇಳ್ತಾಳ ಅಂದ್ರೆ, ಆ ಮಗನ ಮೇಲೆ ಆಶೀರ್ವಾದ ಮಾಡ್ತಾ ತಾಯಿ ಏನ್ ಹೇಳ್ತಾಳ ಅಂದ್ರೆ, ಬೇಟೆ इस समय राष्ट्र रक्षा ही प्रत्येक भारतीय का सबसे बड़ा कर्तव्य है. ನೋಡಿ ಆಕೆ ಏನ್ ಹೇಳ್ತಾ ಅಂದ್ರೆ ಮಗನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾನೆ. ಏನ್ ಹೇಳ್ತಾ ಅಂದ್ರೆ, ಮಗನ ಈಗ ನೀನು ಈ ತಾಯಿ ಬಗ್ಗೆ ವಿಚಾರ ಮಾಡಬೇಡ, ಅಥವಾ ಈ ಊರಿನ ಬಗ್ಗೆ ವಿಚಾರ ಮಾಡಕ್ ಹೋಗಬೇಡ. ಈಗ ಪ್ರತಿಯೊಬ್ಬ ಭಾರತೀಯ ಕರ್ತವ್ಯ ಏನಪ್ಪ ಅಂದ್ರೆ ಆ ದೇಶದ ರಕ್ಷಣೆ ಮಾಡೋದೇನಂದ್ರೆ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಅಂತ ಹೇಳ್ತಾಳೆ.
ನೀನು ನನ್ನ ತಾಯಿ ಉಪಕಾರ ಅಂತ ಚಿಂತೆ ಮಾಡಬೇಡ, ನೀ ಏನ್ ಮಾಡು ನನ್ನ ಕಡೆ ಚಿಂತೆ ಬಿಟ್ಟ ಆ ಭಾರತ ಮಾತೆಯ ಸೇವೆ ಮಾಡ್ಲಿಕ್ಕೆ ರೆಡಿ ಆಗು ಅಥವಾ ಸಿದ್ಧನಾಗು ಅಂತ ಹೇಳಿ ಆ ಮಗಳನ್ನ ಹುರಿದುಂಬಿಸ್ತಾಳೆ. ನೀಟಾಗಿ ಏನ್ ಮಾಡ್ತಾವ ಕೂತ್ ಕೊಡ್ತಾಳೆ. ಇವ ಬಿಟ್ರೆ ನಾವು ಆಳಕತ್ರ ಏನ್ ಮಾಡ್ತಾನೋ ನನ್ನ ಬಿಟ್ಟು ಹೋಗೋದಿಲ್ಲ ಅವ. ಅದಕ್ಕಾಗಿ ಅಲ್ಲಿ ಹಲವಾರು ತೊಂದರೆ ನಡಿಬಹುದು. ಅದಕ್ಕಾಗಿ ನಾನೇ ರಮೇಶ್ ಕಳಿಸಿ ಏನ್ ಮಾಡ್ತಾವ ನನ್ನ ಬಿಟ್ಟು ಹೋಗ್ತಾನ ಅಂತ ಹೇಳಿ ಮಾಡ್ತಾಂದ್ರೆ ಆ ಮಗನಲ್ಲಿ ಹುರುಪನ್ನು ತುಂಬತಾಳೆ. जाओ और दृढ़ता से अपने कर्तव्य का पालन करो. ನೋಡು ನೀನು ಹೋಗೀಗ ಏನು ಮಾಡು, ಈಗ ತಕ್ಷಣ ಹೋಗಿ ಏನು ಮಾಡು, ನಿನ್ನ ಒಂದು ಕರ್ತವ್ಯ ಏನು ಮಾಡು, ದೃಢತೆಯಿಂದ ಅಥವಾ ನಿಷ್ಠೆಯಿಂದ ಏನು ಮಾಡು, ನಿನ್ನ ಕರ್ತವ್ಯವನ್ನು ಪಾಲನೆ ಮಾಡು. ಅದನ್ನ ಬಿಟ್ಟು ತಾಯಿ ಅಂತ ಹೇಳಿದೆ ಕುಗ್ರ ಹೋಗ್ಬೇಡ ಅಂತೇಳಿ ತನ್ನ ಮಗನ ಕಳಿಸಲಿಕ್ಕೆ ಪ್ರಾರಂಭಿಸ್ತಾಳೆ. याद रहे भारतीय परंपरा सीने पर गोली खाने की है, पीठ पर नहीं. ನೋಡು ನೀ ಹೋಗೋದು ಹೋಗತ್ತಿ, ಆದ್ರೆ ನಿನಗೊಂದು ಮಾತು ನೆನಪಿರ್ಲಿ. ನೀ ಅಲ್ಲಿ ಯುದ್ಧ ಭೂಮಿಗೆ ಹೊಂಟಿಲ್ಲ, ಆದ್ರೆ ನಿನಗೊಂದು ಮಾತಾ ನೆನಪಿರ್ಲಿ. ಅದೇನಪ್ಪ ಅಂದ್ರೆ ಭಾರತೀಯ ಪ್ರತಿಯೊಬ್ಬ ಒಂದು ಕರ್ತವ್ಯ ಅಥವಾ ಭಾರತೀಯ ಮಗಳೊಬ್ಬ ಭಾರತೀಯ ಪರಂಪರೆ ಏನು ಪರಂಪರೆ ಐತಿ ಅಂದ್ರೆ ಪ್ರತಿಯೊಬ್ಬ ಭಾರತೀಯ ಕರ್ತವ್ಯ ಏನಂದ್ರೆ ಆ ಗುಂಡನ್ನ ಅಥವಾ ವೈರೇ ಗುಂಡ ಎದಿಗೆ ನಡ್ಕೊಂಡು ಹೊರತ ಬೆಣ್ಣಿಗೆ ತಗೋಬಾರ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಭಾರತೀಯ ಪರಂಪರೆ ಏನ್ ಹೇಳ್ತಂದ್ರೆ ಆ ವೈರೇ ಗುಂಡುಗಳನ್ನ ಎದೆಗೊಳಿಸ್ಬೇಕು ಹೊರತ ಬೆನ್ನಿಗೆ ಹೊಡ್ಸ್ಕೋಬಾರ ಅಂತ ಹೇಳಿ ಆ ಮಗಳನ್ನ ಎಚ್ಚರಗೊಳಿಸ್ತಾಳೆ. ನಾವು ಎದೆಗೊಳಿಸೋದ್ರೇನ್ರಿ ಅವ್ರ ಜೊತೆ ನಿಂತ ಹೋರಾಡೋದು, ಅದೇ ಬೆನ್ನಿಗೆ ಹೊಡ್ಸೋದಂದ್ರೆ ಅವ್ರ ಎದೆ ನಾವು ಓಡೋದಂತ ಅರ್ಥ. ಅದಕ್ಕಾಗಿ ನೀನು ಅವ್ರ ಬೆನ್ನು ತೋರಿಸಿ ಹೋಗಬೇಡ, ನೀನು ಅವ್ರಿಗೆ ಎದುರು ನಿಂತ ಹೋರಾಡು ಅಥವಾ ಅವ್ರ ಗುಂಡನ್ನ ಎದಿಗೆ ಹೊಡ್ಸು ಅಂತೇಳಿ ಆ ತಾಯಿಯ ಮಗನಿಗೆ ಸಲಹೆಯನ್ನ ಕೊಡ್ತಾಳ. ಪೀಠ್ ಪರ್ ನಹಿ, ಪೀಠ ಅಂದ್ರೆ ಬೆಣ್ಣ, ಪೀಠ ಅಂದ್ರೆ ಬೆಣ್ಣ, ಸೀನಾ ಅಂದ್ರೆ ಎದೆಯ ಭಾಗ. ಇವ ವೀರ ಏನ್ ಮಾಡ್ತಾನಂದ್ರೆ ಎದೆ ಭಾಗಕ್ಕೆ ಗುಂಡು ಹೊಡ್ಸ್ಕೋತಾನ, ಬೆನ್ನಿ ಹೊಡ್ಸ್ಕೋತಾನ, ಎದೆ ಭಾಗ ಹೊಡ್ಸ್ಕೋತಾನವ. ವೀರ ಎಲ್ಲಿ ಹೊಡ್ಸ್ಕೋತಾನ ಗುಂಡ? ಎದೆ ಭಾಗ ಹೊಡ್ಸ್ಕೋತಾನ, ಬೆನ್ನಿ ಹೊಡ್ಸ್ಕೋತಾನ ಇಲ್ಲ. ಅವ ಏನ್ ಮಾಡ್ತಾನ ವೈರಿಗಳ ಜೊತೆ ಹೋರಾಟ ಮಾಡ್ತಾನ, ವೀರ ಪರ್ವನ ಆಗ್ತಾನ. युद्ध भीषण रूप से फैलता जा रहा था. ನೋಡ್ರಿ ಅಲ್ಲಿ ಎಲ್ಲ ಬರದ್ರೆ ಯುದ್ಧ ಸಂದೇಶಕರು ಅಲ್ಲಿ ಯುದ್ಧ ಯಾವ ರೀತಿ ಹರಡ್ತಾ ಇದ್ರ ಭಯಂಕರ ರೂಪದಲ್ಲಿ ಹರಡ್ತಾ ಇತ್ತಂತ. ಯುದ್ಧ ಯಾವ ರೀತಿ ಹರಡ್ತಾ ಇದ್ರಿ? ಭೀಷಣ ರೂಪ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಹರಡ್ತಾ ಇದ್ದಾರೆ. ಯುದ್ಧ ಬರ್ತಾ ಭಾರತವನ್ನ ಆಕ್ರಮಣ ಮಾಡ್ಕೊಂಡು ಬರ್ತಾ ಇದ್ರು. ಯಾಕಂದ್ರೆ ಅಲ್ಲಿ ಯಾರು ಕೂಡ ಮೇಜರ್ ಇರ್ಲಿಲ್ಲ, ಎಲ್ಲರೂ ಏನ್ ಮಾಡಿದ್ರು ಸುಟ್ಟಿ ಹೋಗಿರ್ತಾರೆ ಪಾಪ. ಅದಕ್ಕಾಗಿ ಅಲ್ಲಿ ಯಾರು ಇರದೇ ಇರುವ ಸಂದರ್ಭದಲ್ಲಿ ಯಾಕಂದ್ರೆ ಆ ವೈರಿಗಳು ನಮ್ಮ ಮೇಲೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಕ್ರಮಣ ಮಾಡ್ತಾ ಇರ್ತಾರೆ. ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಆ ಯುದ್ಧ ಹರಡ್ತಿರ್ತಕ್ಕಂಥ. इच्छोगिल नहर का मोर्चा भारतीय सेना के लिए चुनौती की दीवार बड़ा खड़ा था. इच्छोगिल नहर ಅಂದ್ರೆ ಇದು ಕಲ್ಕತ್ತಾದಿಂದ ಎಷ್ಟು ಕಿಲೋಮೀಟರ್ ಇದೆ? ಎಷ್ಟು ಕಿಲೋಮೀಟರ್ ಇದೆ? 14 ಕಿಲೋಮೀಟರ್. ಅಂದ್ರೆ ಕಲ್ಕತ್ತಾದಿಂದ ಲಾಹೋರ್ದಿಂದ 10 ಕಿಲೋಮೀಟರ್ ದೂರದಲ್ಲಿರುವಂತ ಅದೇ ಇಚ್ಚೋಗಿಲ್ ಅನ್ನೋ ಪ್ರದೇಶ ಇತ್ತಲ್ಲ, ಅಲ್ಲಿ ಒಂದು ಮುಖ್ಯ ವೈರಿಗಳ ಸಂಘಟನೆ ಆಗಿರ್ತದೆ. ಆ ಸಂಘಟನೆ ಮಾಡಿರ್ತಂದ್ರೆ ನಮ್ಮ ಭಾರತದ ಮೇಲೆ ಆಕ್ರಮಣ ಮಾಡಕ್ಕೆ ತಯಾರಾಗಿರುತ್ತೆ. ಅದನ್ನ ತಡೆದಾಕ್ತಿಲ್ಲ, ಅದೇ ಸಾಧ್ಯ ಆಗ್ತಾ ಇರಲಿಲ್ಲ. इच्छोगिल नहर का मोर्चा भारतीय सेना के लिए चुनौती की दीवार बना खड़ा था. ನೋಡಿ ಅದೇನಪ್ಪ ಅಂದ್ರೆ ಒಂದು ಎಚ್ಚರಿಕೆ ಗೋಡೆಗೆ ನಿರ್ಮಾಣ ಆಗಿತ್ತು. ಅಂದ್ರೆ ಇವರಿಗೆ ಅದನ್ನ ತಡೆಯಕ್ಕೆ ಅಸಾಧ್ಯವಾಗುವಂತ ಮಟ್ಟದಲ್ಲಿ ಅವರು ನಡೀತಾ ಹೋಗ್ತಾ ಇತ್ತು. ಅದನ್ನ ಯಾರು ಕೂಡ ತಡೆಯೋರು ಆ ಸಂದರ್ಭದಲ್ಲಿ ಇರಲಿಲ್ಲ ಅಂತ. ಆ ರೀತಿ ಏನಾಗಿತ್ತು ಅಂದ್ರೆ ಅದು ಒಂದು ತಡೆಯಲಾದಂತ ಒಂದು ಗೋಡೆ, ಏನ್ರಿ ದಿವಾರ್ ಅಂದ್ರೆ ಒಂದು ಗೋಡೆಯಾಗಿ ನಿರ್ಮಾಣ ಆಗಲಿಕ್ಕೆ ಪ್ರಾರಂಭಿಸ್ತೈತಿ. ಪ್ರಶ್ನೆ ಊಟ इस अवैध दीवार को तोड़ने की जिम्मेदारी कौन निभाएगा. ನೋಡಿ ಆ ಸಂದರ್ಭದಲ್ಲಿ ಏನ್ ಪ್ರಶ್ನೆ ಮೂಡಪ್ಪ ಅಂದ್ರೆ ಈ ಅಭೇದ್ಯವಾದಂತ ಕೋಟೆಯನ್ನ ತಡೆಯೋರು ಯಾರು ಅಥವಾ ಇದನ್ನ ಒಡೆಯೋರು ಯಾರು ಅಂತೇಳಿ ಆ ಸಂದರ್ಭದಲ್ಲಿ ಪ್ರಶ್ನೆ ಉಂಟಾಗೈತಿ. ಯಾಕಂದ್ರೆ ಮೇಜರ್ ಏನ್ ಮಾಡಿರ್ತಾನೆ, ಸುಟ್ಟು ಇರ್ತಾನೆ. ಆ ಮೇಜರ್ ಇರುವಂತ ಕಾರಣಕ್ಕಾಗಿ ಅಂದ್ರೆ ಅವ್ರು ಏನ್ ಪ್ರಶ್ನೆ ಮಾಡ್ತಾರಪ್ಪ ಅಂದ್ರೆ ಈ ಅಭೇದ್ಯವಾದಂತ ಕೋಟೆ ಅಥವಾ ಗಟ್ಟಿಯಾದಂತ ಕೋಟೆ ಇದನ್ನ ಒಡೆಯೋರು ಯಾರು ಅಥವಾ ಇದನ್ನ ತಡೆಯೋರು ಯಾರು ಅಂತೇಳಿ ಆ ಸಂದರ್ಭದಲ್ಲಿ ಪ್ರಶ್ನೆ ಮೂಡ್ತದ. ನಿಭಾಯಿಗ ಅಂದ್ರೆ ನಿರ್ವಹಿಸುವುದು, ನಿಭಾಯ ಅಂದ್ರೆ ನಿರ್ವಹಿಸುವುದು. ಕಾರ್ಯ ಆಸಾನ ಇತ್ತ. ನೋಡ್ರಿ ಅದನ್ನ ತಡೆಯುವಂತ ಕೆಲಸ ತುಂಬಾ ಸುಲಭವಾಗಿಲ್ಲ ಅಂತ. ಆಸಾನ ಅಂದ್ರೆ ಸುಲಭ ಅಂದ್ರೆ ಆ ಕೋಟೆಯನ್ನು ತಡೆಯುವಂತದ್ದು ಅಥವಾ ಆ ಕೋಟೆಯನ್ನು ಹೊಡೆಯುವಂತ ಕೆಲಸ ತುಂಬಾ ಸುಲಭವಾಗಿಲ್ಲ ಅಂತ. ಅಂದ್ರೆ ಅದು ಅಸಾಧ್ಯವಾದಂತ ಕೆಲಸ ಆಗಿರ್ಲಿ. ಅಷ್ಟು ಪ್ರಮಾಣದ ಸೈನಿಕರನ್ನು ಕೊಲ್ಲುವುದೇನು ಸಾಮಾನ್ಯ ಮಾತಲ್ಲ. ಹಾಗಾಗಿ ಅದೊಂದು ತಡೆಯುವಂತ ಕೆಲಸ ತುಂಬಾ ಸುಲಭವಾಗಿಲ್ಲ ಅಂತ ಹೇಳ್ತಾರೆ. ಸೀದೆ ಮೌತ್ ಕೆ ಸಾಥ್ ಜೂನಾತ. ನೋಡ್ರಿ ಆ ಗೋಡೆಯನ್ನು ತಡೆಯೋದಂದ್ರೆ ಏನಂದ್ರೆ ಯಾವ ಅರ್ಥ ಅಂದ್ರೆ ಸೀದಾ ಆ ಸಾವಿನ ಜೊತೆ ಹೋರಾಡೋದಾಗಿತ್ತಂತ್ರಿ. ಅಂದ್ರೆ ಆ ಗೋಡೆಯನ್ನು ತಡೆಯೋದ್ರೆ ಏನಾಗಿಪ್ಪ ಅಂದ್ರೆ ಸೀದಾ ಸಾವಿನ ಜೊತೆ ಹೋರಾಡೋದಾಗಿತ್ತಂತ ಹೇಳ್ತಾರೆ. ಜುಜ್ನ ಅಂದ್ರೆ ಹೋರಾಡುವುದು, ಅದು ಯಾವುದೇ ಜೊತೆ ಅಂದ್ರೆ ಆ ಸಾವಿನ ಜೊತೆ ಹೋರಾಡೋದಾಗಿತ್ತು ಅಂತ ಹೇಳ್ತಾರೆ ಅವರು. पर वीर कभी मौत के भय से रुके है. ನೋಡ್ರಿ ಆದ್ರೆ ಯಾವಾಗಲಾದ್ರೂ ಅಥವಾ ಯಾವತ್ತಾದ್ರೂ ವೀರರು ಆ ಸಾವಿಗೆ ಹೆದರ್ತಾರೆ ಅಂತ ಹೇಳ್ತಾರೆ ಅವರು. ಯಾವತ್ತಾದ್ರೂ ಆ ವೀರ ಸೈನಿಕರು ಸಾವಿಗೆ ಹೆದರ್ತಾರೆ ಏನ್ರಿ ಅಥವಾ ನಮ್ಮ ಭಾರತೀಯ ಸೈನಿಕರು ಯಾವತ್ತಾದ್ರೂ ಸಾವಿಗೆ ಹೆದರ್ತಾರೆ ಅಂತ ಹೇಳಿ ಅದೇ ಪ್ರಶ್ನೆಯನ್ನ ಮಾಡ್ತಾರೆ. ತುರಂತ एक वीर ने इसका दायित्व स्वीकार कर लिया. ನೋಡ್ರಿ ತುರಂತ ಅಂದ್ರೆ ತಕ್ಷಣ ಒಬ್ಬ ವೀರ ಏನ್ ಮಾಡ್ತಾನಪ್ಪ ಅಂದ್ರೆ ಆ ಒಂದು ಜವಾಬ್ದಾರಿನ ಹೊರಿಸ್ಬಿಡ್ತಾನೆ. ಅಂದ್ರೆ ಆ ಒಂದು ಸೈನ್ಯವನ್ನು ಹೊಡೆಯುವಂತದ್ದು ಅಥವಾ ಆ ಗಟ್ಟಿಯಾದಂತಹ ಸೈನ್ಯವನ್ನು ಹೊಡೆಯುವಂತ ಜವಾಬ್ದಾರಿ ಒಬ್ಬ ಸೈನಿಕ ತನ್ನ ಜವಾಬ್ದಾರಿಯಾಗಿ ವಹಿಸ್ಕೊಂಡ್ಬಿಡ್ತಾನೆ. ಈ ಗಾಂವ್ ಸೆ ಆಯ ಹುए वही मेजर थे. ನೋಡ್ರಿ ಆ ಜವಾಬ್ದಾರಿನ ಯಾರು ತಗೋತಾರಪ್ಪ ಅಂದ್ರೆ ಅವನು ಆಗ ತಾನೇ ಬಂದಿರುವಂತ ಒಬ್ಬ ಮೇಜರ್ ಅಂತ. ಗಾಂವ್ ಅಂದ್ರೆ ಆ ಹಳ್ಳಿಯಿಂದ ಬಂದಿರುವಂತ ಆ ಮೇಜರ್ ಏನ್ ಮಾಡ್ತಾನಂದ್ರೆ ಅವನ ಜವಾಬ್ದಾರಿನ ವಹಿಸ್ಕೊಳ್ತಾನಂತ.
मौत की परवाह किए बिना मेजर ने मोर्चा संभाल लिया ನೋಡಿ ಸಾವಿನ ಒಂದು ಹೆದರಿಕೆಯನ್ನು ಬಿಟ್ಟ ಅಂದ್ರೆ ಮೌತ್ ಕಿ ಪರವಾಹ ಕಿಯೆ ಬಿನಾ ವಿಚಾರ ಮಾಡಂದ್ರೆ ಸಾವಿನ ವಿಚಾರ ಮಾಡದೆ ಏನು ಮಾಡ್ತಾನೆ ಅಂದ್ರೆ ಆ ಸಂಘಟನೆಯನ್ನ ತನ್ನ ಜವಾಬ್ದಾರಿಗೆ ವಹಿಸ್ಕೊಳ್ತಾನೆ ಅಂದ್ರೆ ಮೋರ್ಚಾ ಸಂಭಾಲಿ ಅಂದ್ರೆ ಏನು ಮಾಡ್ತಾನೆ ಅದನ್ನ ನಿಭಾಯಿಸ್ತಾನೆ ಅವನ ಸಂಘಟನೆ ಏನು ಮಾಡ್ತಾನೆ ಅಂದ್ರೆ ನಿಭಾಯಿಸ್ತಾನೆ ಅಂತ ಹೇಳ್ತಾರೆ ಅವರು वे धीरे धीरे आगे बढ़ने लगे ನೋಡಿ ಏನು ಮಾಡ್ತಾನಪ್ಪ ಅಂದ್ರೆ ಸಾಪಾಸವಾಗಿ ಮುಂದುವರಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಷ್ಟೊತ್ತಿನವರೆಗೆ ಏನು ಮಾಡಿದ್ರು ವೈರಿ ಸೈನಿಕರು ಇವ್ರ ಮೇಲೆ ಆಕ್ರಮಣ ಮಾಡಕ್ಕೆ ಬರತ್ತಿದ್ರು ಆದ್ರೆ ಇವರು ಯಾವಾಗ ಸೈನಿಕ ಮೇಜರ್ ತನ್ನ ಜವಾಬ್ದಾರಿಯನ್ನು ವಹಿಸ್ತಾನಲ್ಲ ಇವ್ ಏನು ಮಾಡ್ತಾರೆ ಅಂದ್ರೆ ಈಗ ಸಾವಕಾಶವಾಗಿ ಅವ್ರ ಮೇಲೆ ಆಕ್ರಮಣ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ ಧೀರೆ ಧೀರೆ ಅಂದ್ರೆ ಸಾವಕಾಶವಾಗಿ ಅಥವಾ ನಿಧಾನವಾಗಿ आगे बढ़ने लगे ಅಂದ್ರೆ ಮುಂದುವರಿಯಕ್ಕೆ ಪ್ರಾರಂಭಿಸ್ತಾರೆ आगे बढ़ना ಅಂದ್ರೆ ಮುಂದುವರಿಯುವುದು ಅಥವಾ ಮುಂದಕ್ಕೆ ಹೋಗೋದು दिल दहलाने वाली गोलियों का शोर कानों के पर्दों को फाड़ने की कोशिश कर रहा था ನೋಡಿ दिल दहलाने वाली ಅಂದ್ರೆ ಹೃದಯವನ್ನು ಭಯಭೀತಗೊಳಿಸುವಂತ ಆ ಗುಂಡಿನ ಶಬ್ದ ಏನಪ್ಪ ಅಂದ್ರೆ ಕಿವಿಯಾಗಿರೋ ಪರ್ದೆ ಹರಿಯುವಂತ ಮಟ್ಟಕ್ಕೆ ಸಿಡಿತಾ ಇದ್ವು ಅಂತ ಅಂದ್ರೆ ಆ ರೀತಿ ಶಬ್ದ ಕೇಳ್ತಾ ಇತ್ತಂತ ಆ ಶಬ್ದ ಯಾವ ರೀತಿ ಅಂದ್ರೆ ಕಿವಿಯಾಗಿರುವಂತ ಪರ್ದೆ ಹರಿಬೇಕು ಆ ರೀತಿ ಶಬ್ದ ಉಂಟಾಗ್ತದಂತ ಅಂದ್ರೆ ಸಂದರ್ಭ ಏನಾಗ್ತದ್ರಿ ಕಿವಿಯೊಳಗಿನ ಪರ್ದೆ ಹರಿಬೇಕು ಆ ರೀತಿ ಒಳಗ ಆ ಗುಂಡಿನ ಶಬ್ದ ಕೇಳ್ತಾ ಇದ್ದಂತ ಹಾಗೆ ಹೃದಯವನ್ನ ಭಯಭೀತಗೊಳಿಸುವಂತ ಶಬ್ದ ಕೂಡ ಅದು ಆಗಿರ್ತದಂತ मेजर पर देशभक्ति का जोश पूरी तरह छाया हुआ था ನೋಡಿ ಆದ್ರೆ ಆ ಮೇಜರ್ ಮೇಲೆ ಏನಪ್ಪ ಅಂದ್ರೆ ದೇಶಭಕ್ತಿ ಅನ್ನೋ ಒಂದು ರೂಪ ಏನಿತ್ತು ಅವನ ಸುತ್ತ ಅವಶ್ಯಕ ಬಿಟ್ಟಿದಂತ ಅಂದ್ರೆ ಅವನ ಮೇಲೆ ಇದ್ರಿ ಅವಶ್ಯಕ ಬಿಟ್ಟಿದಂತ ಅಂದ್ರೆ ದೇಶಭಕ್ತಿಯನ್ನು ಮಾಡಲೇಬೇಕು ಅಥವಾ ಈ ಭಾರತ ಮಾತೆಯನ್ನು ಉಳಿಸಬೇಕು ಅನ್ನೋ ಒಂದು ಹುಮ್ಮಸ ಯಾರಲ್ಲಿ ಬಂದಿರತ್ತಪ್ಪ ಅಂದ್ರೆ ಆ ಮೇಜರ್ ಮೇಲೆ ಉಂಟಾಗಿಬಿಟ್ಟಿರೋದು ಬಂದಿರ್ತದಂತ ಛಾಯಾ ಅಂದ್ರೆ ನೆರಳು ಅವನ ಮೇಲೆ ಸುದ್ದಿ ಏನಾಯ್ತಂದ್ರೆ ಆ ನೆರಳ ಹರಡಿಕೊಂಡ್ಬಿಟ್ಟಿರತ್ರಿ ಯಾವ್ದ್ರಿ ದೇಶ ಸೇವೆಯನ್ನು ಮಾಡುವಂತ ನೆರಳೆ ಅಂದ್ರೆ ಅವನಲ್ಲಿ ಅವಶ್ಯಕ ಬಿಟ್ಟಿರ್ತದ मौके का इंतजार किया जाए इतना समय भी नहीं था ನೋಡಿ ಮೌಕ ಅಂದ್ರೆ ಅವಕಾಶಕ್ಕಾಗಿ ಕಾಯುವಂತ ಸಮಯ ಕೂಡ ಅವನಲ್ಲಿ ಇರಲಿಲ್ಲ ಅಂತ ಅಂದ್ರೆ ಇನ್ನು ಯಾವುದಕ್ಕಾಗಿ ಅವಕಾಶವನ್ನು ಕಾಯಬೇಕು ಅಥವಾ ಅವಕಾಶವನ್ನು ನಾನು ಏನು ಮಾಡಬೇಕು ಕಾಯಬೇಕಂದ್ರೆ ವಿಚಾರ ಮಾಡಬೇಕು ಎಂದಿಲ್ಲ ಅಂತ ಅವನ ಹತ್ರ ಸಮಯ ಇದ್ದಿರ್ತಿಲ್ಲ ಅಂತ ಮೌಕ ಅಂದ್ರೆ ಅವಕಾಶ ಆ ಅವಕಾಶಕ್ಕೆ ಕಾಯ ಕೂಡ ಅಂತ ಏನಿದ್ರಪ್ಪ ಅಂದ್ರೆ ಆ ಸಮಯದಾಗ ಸಮಯ ಇದ್ದಿರ್ಲಿಲ್ಲ ಅಂತ ಇತರ ಸಮಯ भी नहीं था ಅಂದ್ರೆ ಇಷ್ಟು ಸಮಯ ಕೂಡ ಇದ್ದಿರಲಿಲ್ಲ ಅಂದ್ರೆ ಕಾಯಕ ಸಮಯ ಸಂದರ್ಭದಲ್ಲಿ ಇರಲಿಲ್ಲ ಅಂತ इसलिए वे धड़ाधड़ गोलीबारी करते हुए दुश्मन के टैंकों को ध्वस्त करके आगे बढ़ रहे थे ನೋಡಿ ಅಯ್ಯ ನಮಗೆ ಸಮಯ ಸಿಗಲಿಲ್ಲ ಆ ಸಂದರ್ಭದಲ್ಲಿ ಏನು ಮಾಡ್ತಪ್ಪ ಅಂದ್ರೆ धड़ाधड़ गोलीबारी ಅಂದ್ರೆ धड़धड़ ಏನು ಮಾಡ್ತಪ್ಪ ಅಂದ್ರೆ ಶೂಟ್ ಮಾಡ್ಕೊಂಡು ಹೋಗ್ತಾನ ಏನು ಮಾಡ್ತಾನೋ धड़धड़ ಅಂದ್ರೆ ಅಷ್ಟು ಏನು ಮಾಡ್ತಾನೆ ಶಿಕ್ಷಕರನ್ನ ಶೂಟ್ ಮಾಡ್ಕೊಂಡು ಹೋಗ್ಬಿಡ್ತಾನೆ वे दुश्मन के टैंकों को ध्वस्त करके आगे बढ़ रहे थे दुश्मन ಅಂದ್ರೆ ವೈರಿಗಳ ಟ್ಯಾಂಕ್ ಇರ್ತಾವಲ್ಲ ಟ್ಯಾಂಕ್ ಅಂದ್ರೆ ಬಾಂಬ್ ಸಿಡಿಸುವಂತ ಒಂದು ಗಾಡಿ ಇರ್ತಾವಲ್ಲ ಅದು ಗಾಡಿ ಏನು ಮಾಡ್ತಿರ್ತಾರಪ್ಪ ಅಂದ್ರೆ ಧ್ವಂಸ ಮಾಡ್ಕೊಂತ ಅಥವಾ ನಾಶ ಮಾಡ್ಕೊಂತ ಏನು ಮಾಡ್ತಾನೆ ಮುಂದೆ ಏನು ಮಾಡ್ತಾನೆ ಸಾಕ್ತಿರ್ತಾರಂತ आगे बढ़ रहा है ಅಂದ್ರೆ ಮುಂದೆ ಏನು ಮಾಡ್ತಿರ್ತಾರಪ್ಪ ಅಂದ್ರೆ ಆ ಟ್ಯಾಂಕ್ಗಳನ್ನ ಧ್ವಂಸ ಮಾಡ್ಕೊಂತ ಅಥವಾ ನಾಶ ಮಾಡ್ಕೊಂತ ಮುಂದೆ ಸಾಕ್ತಾ ಇರ್ತಾರಂತ तभी दुश्मन की कई गोलियां एक साथ सनसनाती हुई आई और मेजर के हाथ को पेट में घुस गई ನೋಡಿ ಅವೇ ಮಾಡ್ತಿರ್ತಾನೆ ಅಂದ್ರೆ ವೈರಿಗಳ ಒಂದು ಟ್ಯಾಂಕ್ಗಳನ್ನು ನಾಶ ಮಾಡ್ಕೊಂಡು ಹೊಂಟಿರ್ತಾರಲ್ಲ ಅದೊಂದು ಸಮಯದಲ್ಲಿ ಅಥವಾ ಅದೊಂದು ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ವೈರಿಗಳ ಒಂದು ಗುಂಡೆ ಹಾಕೋ ಅಂದ್ರೆ ಅವ್ರ ಮೈ ಒಳಗೆ ಹೊಕ್ಕೊಂಡ್ಬಿಡ್ತಾವಂತ ಕೈ ಅಥವಾ ಮತ್ತೆ ಪಟ್ಟಿ ಒಳಗೆ ಆ ಗುಂಡೆ ಒಳಗೆ ಹೊಕ್ಕೊಂಡ್ಬಿಡ್ತಾವಂತ ಸನಸನಾತಿ ಹುಯಿ ಅಂದ್ರೆ ಗಾಳಿಗಿಂತ ವೇಗವಾಗಿ ಆ ಗುಂಡ ಗಾಳಿ ಬೀಸಿರುತ್ತಲ್ಲ ಆ ಗಾಳಿಗಿಂತ ವೇಗವಾಗಿ ಬಂದ ಏನಾಗುತ್ತೆ ಅವನ ಹೊಟ್ಟೆಯಲ್ಲಿ ಮತ್ತೆ ಕೈಗಳಿಗೆ ಬೇಕಾದ್ರೂ ಕೂಡ ಕಟ್ಬಿಡ್ತಾವಂತ ಅವೇನ ಮುಂದೆ ಸಾಕ್ತಿರ್ತಾನಲ್ಲ ವೈರಿಗಳ ಟ್ಯಾಂಕ್ಗಳನ್ನ ನಾಶ ಮಾಡ್ಕೊಂಡು ಮುಂದೆ ಸಾಕ್ತಿರ್ತಾನೋ ಅದೊಂದು ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಆ ವೈರಿಗಳು ಬಿಟ್ಟಿರುವಂತ ಗುಂಡ ಅಥವಾ ವೈರಿಗಳು ಹೊಡೆದಿರುವಂತ ಗುಂಡ ಗಾಳಿಗಿಂತ ವೇಗವಾಗಿ ಬಂದ ಏನಾಗುತ್ತೆ ಶಿಕ್ಷಕರಿಗೆ ಅಂದ್ರೆ ಅವನ ಮೈಗೆ ಅಥವಾ ಕೈಗಳಿಗೆ ಆ ಗುಂಡ ತಾಯಿ ಬಿಡ್ತಾವಂತ ಗುಸ್ ಅಂದ್ರೆ ಹೊಕ್ಕೊಂಡ್ಬಿಡ್ತಾವ ಗುಸ್ ಅಂದ್ರೆ ಹೊಕ್ಕೊಂಡ್ಬಿಡುದು ಕೆಲವೊಬ್ಬರಲ್ಲಿ ಅವನ ಹೊಟ್ಟೆಯಲ್ಲಿ ಮತ್ತೆ ಕೈಗಳಿಗೆ ಆ ಗುಂಡಿ ಹಾಕಂದ್ರೆ ಹೋಗಿ ಬಿಡ್ತಾವ ಸಿಕ್ಕೊಂಡ್ಬಿಡ್ತಾವಂತ मगर भारतीय परंपरा सीने पर गोले खाने की है ನೋಡಿ ಆದ್ರೆ ಏನಂತಂದ್ರೆ ಮತ್ತೆ ಭಾರತೀಯ ಪರಂಪರೆ ಏನಂತ್ರಿ ಗುಂಡುಗಳನ್ನ ಎದೆಗೆ ಹೊಡಿಸೋದೈತ್ರಿ ಭಾರತೀಯ ಪರಂಪರೆ ಏನಂತಾರ ತಾಯಿ ಏನಂತಾರೋ ಭಾರತೀಯ ಪರಂಪರೆ ಏನೈತ್ರಿ ಆ ಗುಂಡುಗಳನ್ನ ಅಂದ್ರೆ ವೈರಿ ಗುಂಡುಗಳನ್ನ ಎದೆ ಹೊಡಿಸೋದು ಬಿಟ್ಟ ನಾವು ಬೆಣ್ಣೆ ಹೊಡಿಸೋಲ್ಲ ಅಂತ ಹೇಳ್ತಾರಲ್ಲ ಅದಕ್ಕೆ ಅವ್ರು ಏನ್ ಹೇಳ್ತಾರಂದ್ರೆ ನಮ್ಮ ಭಾರತೀಯ ಪರಂಪರೆ ಏನಪ್ಪ ಅಂದ್ರೆ ಆ ಗುಂಡುಗಳನ್ನ ವೈರಿ ಗುಂಡುಗಳನ್ನ ಎದೆ ಹೊಡಿಸೋದು ಪರಂಪರೆ ಐತೆ ಅಂತ ಹೇಳ್ತಾರ ಅದಕ್ಕಾಗಿ ಏನ್ ಮಾಡ್ತಾನಂದ್ರೆ ಆ ಗುಂಡುಗಳು ಸ್ವಲ್ಪ ಕೂಡ ಹೆದರಂಗಿಲ್ಲ ಅವ್ರು ಹೆಂಗ್ ಗುಂಡು ಹೊಡಿತಿರ್ತಾರ ಏನ್ ಮಾಡ್ತಿರ್ತಾನೋ ಮುಂದೆ ಸಾಕ್ತಾ ಇರ್ತಾನೆ ಪೀಠ್ ಪರ್ ನೈ ಅಂದ್ರೆ ಬೆನ್ನಿಗೆಲ್ಲ ಆ ಪರಂಪರೆ ಏನೈತಿ ಗುಂಡು ಹೊಡಿಸುವ ಪರಂಪರೆ ಏನಪ್ಪ ಅಂದ್ರೆ ಎದೆ ಹೊಡಿಸೋದೈತಿ ಅದ್ ಬಿಟ್ಟು ಬೆನ್ನು ಹೊಡಿಸುವ ಪರಂಪರೆ ನಮ್ದೆಲ್ಲ ಅಂತ ಹೇಳ್ತಾನೆ ಮಾಕೆ ಶಬ್ದ ಪ್ರೇರಣಾ ದೇ ರೈತೆ ನೋಡಿ ಆ ತಾಯಿ ಶಬ್ದ ಆ ತಾಯಿ ಮಾತಾಡ್ತಿರ್ತಲ್ಲ ಆ ಮಾತುಗಳು ಏನಿರ್ತಪ್ಪ ಅಂದ್ರೆ ಪ್ರೇರಣೆ ನೀಡ್ತಿರ್ತಾವ ಅಂದ್ರೆ ಮುಂದೆ ಹೋಗಕ್ಕೆ ಏನಪ್ಪ ಅಂದ್ರೆ ಪ್ರೇರಣೆ ನೀಡ್ತಿರ್ತಾವ ಅಂದ್ರೆ ವೈರಿಗಳನ್ನ ನಾಶ ಮಾಡ್ಲಿಕ್ಕೆ ಆ ಮಾತುಗಳು ಅಥವಾ ಆ ತಾಯಿ ಮಾತುಗಳು ಏನಿರ್ತಪ್ಪ ಅಂದ್ರೆ ಅವಾಗ ಪ್ರೇರಣೆ ಕೊಡ್ತಿರ್ತಾವ ನೀ ಎದಕ್ಕೂ ಹೆದರ ಹೋಗ್ಬೇಡ ಅಥವಾ ಎದಕ್ಕೂ ಜಗ್ಗ ಹೋಗ್ಬೇಡ ಏನ್ ಮಾಡು ವೈರಿಗಳನ್ನ ನಾಶ ಮಾಡು ಅಂತೇಳಿ ಆ ಮಾತು ಏನಿರ್ತಾವ ಅಂದ್ರೆ ಮೇಲೆ ಪ್ರಭಾವವನ್ನು ಬೀಳ್ತಾ ಇರ್ತಾವ वे चोट की परवाह किए बगैर आगे बढ़ते रहे ನೋಡಿ ಆ ಮೇಜರ್ ಏನ್ ಮಾಡ್ತಾರಪ್ಪ ಅಂದ್ರೆ ಆ ನೋವುಗಳನ್ನ ಸಹಿಸ್ತಾ ಆ ನೋವುಗಳಿಗೆ ಹೆದರ್ದ ಚೋಟ್ ಗೆ ಬಗೆರ್ ಅಂದ್ರೆ ಪರವಾ ಕಿಯೆ ಬಗೆರ್ ಅಂದ್ರೆ ಆ ನೋವುಗಳನ್ನ ನಾವು ಏನ್ ಮಾಡ್ತಾನ ಲಕ್ಷ್ಯ ಕೊಡಂಗಿಲ್ಲ ಎಷ್ಟು ನೋವಾದ್ರೂ ಕೂಡ ಅಥವಾ ಎಷ್ಟು ಗಾಯಗಳಾದ್ರೂ ಕೂಡ ಏನ್ ಮಾಡ್ತಾನ ಅದನ್ನ ಲಕ್ಷ್ಯ ಕೊಡದೆ ಮುಂದಕ್ಕೆ ಏನ್ ಮಾಡ್ತಿರ್ತಾನ ಅಂದ್ರೆ ಸಾಕ್ತಾ ಇರ್ತಾನೆ
आगे बढ़ते रहे ಅಂದ್ರೆ ಮುಂದೆ ಕೈ ಮಾಡ್ತಪ್ಪ ಅಂದ್ರೆ ಸಾಕ್ತಾ ಇರ್ತಾನೆ ಅವ್ರು ಗೋಲಿಯಾ ಆ ಆಕರ್ ಉनके सीने में घुसती है गई ನೋಡಿ ಅವ ಯಾವುದಕ್ಕೂ ಹೆದರದ ಅಥವಾ ಯಾವುದಕ್ಕೂ ಬಗದ ಮಾಡ್ತಪ್ಪ ಅಂದ್ರೆ ಮುಂದೆ ಸಾಕ್ತಿರ್ತಾನೆ ಅವ ಯಾವ ರೀತಿ ಮುಂದೆ ಸಾಕ್ತಾನಲ್ಲ ಆ ರೀತಿ ಗುಂಡುಗಳು ಬಂದು ಮಾಡ್ತಾವ ಅವನ ಹೊಟ್ಟೆ ಒಳಗೆ ಹೋಗ್ತಾ ಇರ್ತಾವಂತ ಅಂದ್ರೆ ಅವ್ರು ಏನ್ ಮಾಡ್ತಿರ್ತಾರ ವೈರಿಗಳು ಅವನ ಮೇಲೆ ಗುಂಡನ್ನ ಹೊಡಿತಾ ಇರ್ತಾರಂತ घुसती गई सीने में घुसती गई ಅಂದ್ರೆ ಎದೆಗೆ ಗುಂಡುಗಳು ಮಾಡ್ತಿರ್ತಾವ ಅಂದ್ರೆ ಹೋಗ್ತಾವಂತ ಅಂದ್ರೆ ಹೊಡಿತಿರ್ತಾರ ಅವರು किसी को समझते हुए उनको पीछे हटने का आदेश ಜಾರಿ किया ನೋಡಿ ಅವನ ಸಂದರ್ಭದಲ್ಲಿ ಅವನ ಪರಿಸ್ಥಿತಿನ ಅರಿತ ಮೇಲಾಧಿಕಾರಿ ಏನ್ ಮಾಡ್ತಾರಪ್ಪ ಅಂದ್ರೆ ನೀವೇನ್ ಮಾಡಿನ ಹಿಂದಕ್ಕೆ ಬಂದ್ಬಿಡ್ರಿ ಮುಂದೆ ಹೋಗ್ಬಿಡ್ರಿ ನೀವು ಸಾಯ್ಬೋದು ಅಂತ ಹೇಳಿ ಮಾಡ್ತಾರೆ ಮೇಲಾಧಿಕಾರಿಗಳು ಅಥವಾ ಅವ್ರಿಗಿಂತ ಮೇಲಾಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ ಒಂದು ಆಜ್ಞೆನೇ ಜಾರಿ ಮಾಡ್ತಾರೆ ನೀವೇನ್ ಮಾಡ್ರಿ ಯುದ್ಧನ ಮುಗಿಸಿ ಮಾಡಿ ತಕ್ಷಣ ಹಿಂದಕ್ಕೆ ಬಂದ್ಬಿಡ್ರಿ ಅಂತ ಒಂದು ಆದೇಶವನ್ನು ಹೊರಡಿಸ್ತಾರೆ पर मेजर के कदम रुके नहीं ನೋಡಿ ಅವರೆಷ್ಟು ಆದೇಶವನ್ನು ಮಾಡಿದ್ರು ಕೂಡ ಅಥವಾ ಅವರೆಷ್ಟು ಆಜ್ಞೆ ಮಾಡಿದ್ರು ಕೂಡ ಆ ಮೇಜರ್ ಕಾಲ ಹಿಂದಕ್ಕೆ ಬರಲಿಲ್ಲ ಅಂತ ನಿಂದಿರಲಿಲ್ಲ ಅಂತ ಅವ ಯಾವ ನುಗ್ಗಿರ್ತಾನೆ ಹಂಗ ಮುಂದೆ ಹೋಗಿ ಸ್ಟಾರ್ಟ್ ಮಾಡ್ತಾನೆ ಅವ ಹಿಂದೆ ಮಾತ್ರ ನೋಡ್ಲಿಲ್ಲ ಅಂದ್ರೆ ಅವನ ಕಾಲ ಏನಾಗಿಲ್ಲ ಅಂದ್ರೆ ಮುಂದೆ ಹೋಗೋದನ್ನ ನಿಲ್ಲಿಸಲಿಲ್ಲ ಅಂತ रुके नहीं ಅಂದ್ರೆ ನಿಲ್ಲಲಿಲ್ಲ ಅಥವಾ ನಿಲ್ಲಲಿಲ್ಲ दुश्मन के सारे टैंकों को ध्वंस कर विजयश्री को गले लगाकर ही उन्होंने दम लिया ನೋಡಿ ದುಶ್ಮನ ಅಂದ್ರೆ ವೈರಿಗಳ ಎಲ್ಲ ಟ್ಯಾಂಕ್ಗಳನ್ನು ನಾಶ ಮಾಡಿ ಅಥವಾ ಅವನ್ನೆಲ್ಲ ಧ್ವಂಸ ಮಾಡಿ ಮಾಡಿದ್ರೆ ಅವಾಗ ಏನ್ ಮಾಡಿದವ ಆ ವಿಜಯಮಾಲೆಯನ್ನ ಕೊಳ್ಳಿಗೆ ಧರಿಸಿಕೊಂಡು ಅಥವಾ ವಿಜಯಮಾಲೆಯನ್ನ ಗೆದ್ದ ಏನ್ ಮಾಡ್ತಾನ ಅಂದ್ರೆ ದಮ್ ಲಿಯಾ ಅಂದ್ರೆ ಉಸಿರನ್ನ ನಿಂದಿಸ್ತಾನಂತ ಏನ್ ಮಾಡ್ತಾನ ವೈರಿಗಳ ಗುಂಡನ್ನ ತನ್ನ ಎದೆ ಹೊಡ್ಸ್ಕೊಂಡು ಅಥವಾ ವೈರಿಗಳ ಟ್ಯಾಂಕ್ಗಳನ್ನೆಲ್ಲ ಸರ್ವನಾಶ ಮಾಡಿ ಮಾಡ್ತಾನಪ್ಪ ಅಂದ್ರೆ ವಿಜಯವನ್ನ ಪಡಿತಾನಂತ ಅಥವಾ ವಿಜಯವನ್ನ ಪಡಿತಾನಂತ तुरंत ही अमृतसर के सैनिक अस्पताल में उन्हें लाया गया ನೋಡಿ ಅವ ಏನು ದಮ್ ದೇ ಅಂದ್ರೆ ಅಲ್ಲಿ ಬೀಳ್ತಾನಲ್ಲವ ಅಂದ್ರೆ ವೈರಿಗಳನ್ನು ನಾಶ ಮಾಡಿ ಅಥವಾ ವೈರಿಗಳ ಟ್ಯಾಂಕ್ ನಾಶ ಮಾಡಿ ಅಂತ ಬೀಳ್ತಾನ ತಕ್ಷಣ ಅಥವಾ ತಡ ಮಾಡಿ ಏನ್ ಮಾಡ್ತಾರಪ್ಪ ಅಂದ್ರೆ ಅವನ್ನ ಅಮೃತಸರ್ ಇರುವಂತ ಸೈನಿಕರ ಒಂದು ಆಸ್ಪತ್ರೆಗೆ ಏನ್ ಮಾಡ್ತಾರ ಅಡ್ಮಿಟ್ ಮಾಡ್ತಾರಂತ ಅಮೃತಸರ್ ಏನೈತಿ ಸೈನಿಕರನ್ನ ಅಡ್ಮಿಟ್ ಮಾಡುವಂತ ಆಸ್ಪತ್ರೆ ಐತಿ ಆ ಒಂದು ಆಸ್ಪತ್ರೆಗೆ ಏನ್ ಮಾಡ್ತಾರ ಅಂದ್ರೆ ಆ ಮೇಜರ್ನ ಕರ್ಕೊಂಡ್ ಬರ್ತಾರಂತ पर तब तक पूरा सीना गोलियों से छलनी हो चुका था ನೋಡಿ ಅಷ್ಟೊತ್ತಿಗೆ ಏನೈತಪ್ಪ ಅಂದ್ರೆ ಅವನ ಎದೆ ಬಾರಿ ಏನಿತ್ತು ಪೂರ್ತಿ ಗುಂಡ ತುಂಬಿ ಹೋಗ್ತಿತ್ತಂತ ಆ ರೀತಿ ಏನ್ ಮಾಡಿದ್ರು ಆ ಎದೆಗಳಿಗೆ ಗುಂಡನ್ನ ಹೊಡೆದಿರ್ತಾರ ಅವರು ಅಲ್ಲಿ ತರುವಂತ ಸಂದರ್ಭ ಏನಾಗಿರ್ತದೆ ಪೂರ್ತಿ ಅಷ್ಟೊತ್ತಿಗೆ ಏನಾಗಿರ್ತೈತಿ ಅವನ ಎದೆ ತುಂಬಾ ಗುಂಡ ತುಂಬ್ಕೊಂಡ್ಬಿಟ್ಟಿರ್ತಾವಂತ ಅಂದ್ರೆ ಬಾಳ ಸಲ ಏನ್ ಮಾಡ್ತಾರ ಅಂದ್ರೆ ಗುಂಡನ್ನ ಹೊಡೆದಿರ್ತಾರ ಪಾಪ ಚಲನಿ हो चुका था ಅಂದ್ರೆ ಅದೇನಾಗಿತ್ತು ಎದೆ ಭಾಗ ತುಂಬ್ಕೊಂಡ್ಬಿಟ್ಟಿತ್ತಂತ ಯಾವ್ದ್ರಿಂದ ಗುಂಡಿನಿಂದ ಎದೆ ಭಾಗ ಏನಾಯ್ತು ತುಂಬ್ಕೊಂಡ್ಬಿಟ್ಟಿತ್ತಂತ ರೂಂದೆ ಗಲೆ से अधिकारियों ने पूछा ನೋಡಿ ರೂಂದೆ ಗಲೆ ಅಂದ್ರೆ ದುಃಖ ಭರಿತ ಅಥವಾ ಗದ್ಗದ ಧ್ವನಿಯಿಂದ ಅಧಿಕಾರಿಗಳನ್ನು ಪ್ರಶ್ನೆ ಮಾಡ್ತಾರೆ ಏನು ಪ್ರಶ್ನೆ ಮಾಡ್ತಾರೆ ನೋಡಿ आपकी कोई अंतिम इच्छा है ನಿಮ್ಗೇನಾದ್ರೂ ಕೊನೆ ಇಚ್ಛೆ ಏನಾದ್ರೂ ಇದ್ರೆ ಹೇಳ್ರಿ ಅಂತ गोलियां सीने में कसक रही थी पर मेजर ने चेहरे पर मुस्कान लाते हुए कहा ನೋಡಿ ಆ ಗುಂಡುಗಳನ್ನ ಹೊಡ್ಸ್ಬಿಟ್ಟಿದ್ದಲ್ಲ ಆ ಗುಂಡ ಎದಾಗ ನಾಡ್ತಾ ಇದ್ವು ಅಂದ್ರೆ ಸುಸ್ತಾ ಇದ್ದು ಆ ಸೈನಿಕ ಮೇಜರ್ ಮೇಲಾಧಿಕಾರಿ ಪ್ರಶ್ನೆ ಮಾಡ್ತಾರಲ್ಲ ನಿನ್ನ ಇಚ್ಛೆ ಅಂತ ಕೇಳಿ ಪ್ರಶ್ನೆ ಮಾಡಿದಾಗ ಆ ಗುಂಡುಗಳನ್ನು ಎದಾಗ ಚೂಸ್ತಾ ಇದ್ವು ಅಂತ ಆದ್ರೂ ಕೂಡ ಏನ್ ಮಾಡ್ತಾರ ಅಂದ್ರೆ ಮುಖದ ಮೇಲೆ ನೆಗೆ ಅಂತ ಅಥವಾ ನಗ್ತಾ ಏನ್ ಮಾಡ್ತಾರ ಆ ಅಧಿಕಾರಿಗಳಿಗೆ ಏನ್ ಉತ್ತರ ಕೊಡ್ತಾರ ನೋಡ್ರಿ चेहरे पर मुस्कान लाते हुए चेहरा ಅಂದ್ರೆ ಮುಖದ ಮೇಲೆ ನಗೆ ಅಂತ ಅಥವಾ ಮುಗುಳ್ ಅಂತ ಏನ್ ಮಾಡ್ತಾರ ಅಂದ್ರೆ ಆ ಅಧಿಕಾರಿಗಳಿಗೆ ಉತ್ತರ ಕೊಡ್ತಾನೆ ನೋಡ್ರಿ ಹಾ ಹೈ ಮೇರಿ ಹಾ ಹೈ ನೋಡಿ ನಂದು ಇಚ್ಛೆ ಐತೆ ಅಂತ ಹೇಳ್ತಾನ ಮೇಲಾಧಿಕಾರಿ ಹೇಳ್ತಾರ ಅಂದ್ರೆ ಹೌದ್ರಿ ನನ್ನೊಂದು ಇಚ್ಛೆ ಐತಿ ಅದೇನೈತಿ ನೋಡ್ರಿ मेरी मां तक संदेश पहुंचा देना ನೋಡಿ ನನ್ನೊಂದು ಇಚ್ಛೆ ಐತಿ ಆ ಇಚ್ಛೆ ಏನಪ್ಪ ಅಂದ್ರೆ ನನ್ನೊಂದು ಸಂದೇಶ ಐತಿ ಅಥವಾ ನನ್ನೊಂದು ಮಾಹಿತಿ ಐತಿ ಅದನ್ನ ಏನ್ ಮಾಡ್ರಿ ನನ್ನ ತಾಯಿಯವರು ತಲುಪಿಸ್ರಿ ನಂದೇನೈತ್ರಿ ಒಂದು ಇಚ್ಛೆ ಐತಿ ಆ ಇಚ್ಛೆ ಏನ್ ಮಾಡ್ರಿ ಅಂದ್ರೆ ನನ್ನ ಊರಲ್ಲಿರುವಂತ ನನ್ನ ತಾಯಿ ಹತ್ರ ತಲುಪಿಸ್ರಿ ಅಂತ ಹೇಳ್ತಾನ तुम्हारे बेटे ने गोलियां सीने पर ही खाई है पीठ पर नहीं ನೋಡಿ ಆ ಸಂದೇಶ ಏನಪ್ಪ ಅಂದ್ರೆ ನನ್ನ ತಾಯಿ ಹತ್ರ ಸಂದೇಶವನ್ನು ಕಳಿಸ್ರಿ ಅಂತ ಹೇಳ್ತಾನಲ್ಲ ಆ ಸಂದೇಶ ಏನಪ್ಪ ಅಂದ್ರೆ ನನ್ನ ತಾಯಿಗೆ ಇದ್ರೆ ಹೇಳ್ರಿ ನಿನ್ನ ಮಗ ಗುಂಡುಗಳನ್ನ ಎಲ್ಲಿ ಹೊಡ್ಸ್ಕೊಂಡ್ರಿ ಎದೆ ಭಾಗಕ್ಕೆ ಹೊಡ್ಸ್ಕೊಂಡಾನು ಅವ ಬೆನ್ನಿಗೆ ಹೊಡ್ಸ್ಕೊಂಡಿಲ್ಲ ಅನ್ನೋ ಒಂದು ಸಂದೇಶವನ್ನು ಮಾಡಿ ನನ್ನ ತಾಯಿ ತಿಳಿಸಿ ಅಂತ ಹೇಳ್ತಾನ ಯಾಕಂದ್ರೆ ಅವನ ತಾಯಿ ಹೇಳ್ತಾನೆ ಬರೋದ್ ಮುಂದೆ ಮಗನ ಏನ್ ಮಾಡು ಗುಂಡನ್ನ ಬೆನ್ನಿಗೆ ಹೊಡ್ಸ್ಕೋಬೇಡ ಎದೆ ಭಾಗ ಹೊಡ್ಸ್ಕೊ ಅಂದ್ರೆ ವೈರಿಗಳಿಗೆ ಹೆದರ್ಬೇಡ ಅಂತ ಹೇಳ್ತಾರೆ ಅದೊಂದು ಮಾತ್ರ ನನ್ನ ತಾಯಿ ತಿಳಿಸ್ರಿ ಅಂದ್ರೆ ನಾನು ಏನ್ ಮಾಡೀನಿ ನಿನ್ನ ಮಗ ಗುಂಡುಗಳನ್ನ ಎದೆ ಭಾಗ ಹೊಡ್ಸ್ಕೊಂಡಾನ ಅಂದ್ರೆ ಬೆನ್ನಿಗೆ ಹೊಡ್ಸ್ಕೊಂಡಿಲ್ಲ ಅನ್ನೋ ಮಾತನ್ನ ಅಥವಾ ವಿಷಯವನ್ನು ನನ್ನ ತಾಯಿ ತಿಳಿಸ್ರಿ ಅಂತೇಳಿ ತನ್ನ ಕೊನೆಯ ಒಂದು ಅಂತಿಮ ಇಚ್ಛೆಯನ್ನ ಆ ಮೇಜರ್ ಅವರು ಜಾಣ್ತೆ ಹೈ ಏ ಬಹದ್ದೂರ್ ಕೋನ್ ಥೇ ನೋಡ್ರಿ ಇಷ್ಟೊತ್ತಿನ ಹೇಳಿದ್ರು ಒಬ್ಬ ವ್ಯಕ್ತಿ ಕಥೆ ಆ ವ್ಯಕ್ತಿ ನಿಮ್ಗೆ ಯಾರು ಗೊತ್ತಿದ್ರ ಕೇಳಿ ಎಷ್ಟು ಮಟ್ಟ ಏನ್ ಮಾಡ್ರಿ ಒಬ್ಬ ಸೈನಿಕನ ಕಥೆನ ಕೇಳ್ತಾ ಇದ್ರಿ ಆದ್ರೆ ಆ ವ್ಯಕ್ತಿ ಯಾರು ಆ ರೀತಿ ಸಾವನ್ನ ಹಾಕಿದಂತ ವ್ಯಕ್ತಿ ಯಾರು ನಿಮ್ಗೆ ಮಟ್ಟ ಗೊತ್ತಿರಲಿಲ್ಲ ಅದ್ ಹೇಳ್ತಾರಂದ್ರೆ ನಿಮ್ಗೆಲ್ಲ ಗೊತ್ತೇನ್ರಿ ಆ ವ್ಯಕ್ತಿ ಯಾರು ಅಂತ ಹೇಳ್ತಾರ ಆ ಬಹದ್ದೂರ್ ವ್ಯಕ್ತಿ ನಿಮ್ಗೆಲ್ಲ ಗೊತ್ತೇನ್ರಿ ಅಂತ ಹೇಳಿ ಪ್ರಶ್ನೆ ಮಾಡ್ರಿ ನೋಡ್ರಿ ये भारतीय सेना के अफसर मेजर आशाराम त्यागिते ನೋಡಿ ಅವ್ರು ಯಾರಪ್ಪ ಅಂದ್ರೆ ಆ ಭಾರತೀಯ ಸೈನ್ಯದಲ್ಲಿ ಕಾರ್ಯನಿರ್ವಹಿಸಿದಂತ ಆ ವ್ಯಕ್ತಿ ಯಾರಪ್ಪ ಅಂದ್ರೆ ಮೇಜರ್ ಆಶಾರಾಮ್ ತ್ಯಾಗಿಯವರಾಗಿದ್ರು ಅಂತ ಅಂದ್ರೆ ತನ್ನ ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟಿರುವಂತ ಆ ವ್ಯಕ್ತಿ ಯಾರಪ್ಪ ಅಂದ್ರೆ ಅವರ ಮೇಜರ್ ಆಶಾರಾಮ್ ತ್ಯಾಗಿಯವರು ಅಂದ್ರೆ ಸೈನ್ಯದಲ್ಲಿ ಏನ್ ಮಾಡಿದಂತ ಹುತಾತ್ಮರಾದ್ರು ನಮ್ಮ ದೇಶಕ್ಕಾಗಿ ಹೋರಾಟ ಮಾಡ್ತಾರೋ ಹುತಾತ್ಮರಾಗ್ತಾರೆ ಅಂದ್ರೆ ಇವ್ರ ಮೇಲೆ ಪಿಕ್ಚರ್ ಕೂಡ ಆಗೈತಿ ಯಾರಪ್ಪ ಅಂದ್ರೆ
ಮೇಜರ್ आशाराम त्यागी ಅವರು ಆ ವ್ಯಕ್ತಿ ಏನಪ್ಪ ಅಂದ್ರೆ ನಮ್ಮ ದೇಶಕ್ಕಾಗಿ ಪ್ರಾಣ ಕೊಟ್ಟಿರುವಂತ ಶ್ರೇಷ್ಠ ವ್ಯಕ್ತಿ जिन्होंने माँ के वचनों का पालन करते हुए अपनी मातृभूमि की रक्षा के लिए प्राणों की बाजी लगा दी ನೋಡಿ ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ಈ ವ್ಯಕ್ತಿ ಏನು ಮಾಡಿದ್ರಪ್ಪ ಅಂದ್ರೆ ತನ್ನ ತಾಯಿಯ ಮಾತನ್ನ ಪಾಲಿಸಲಿಕ್ಕಾಗಿ ಅಥವಾ ತನ್ನ ತಾಯಿ ಕೊಟ್ಟಿರುವಂತ ವಚನವನ್ನು ಪಾಲಿಸಲಿಕ್ಕಾಗಿ ಏನು ಮಾಡ್ತಾರೆ ಅಂದ್ರೆ ದೇಶಕ್ಕಾಗಿ ಅಥವಾ ಈ ಮಾತೃಭೂಮಿಗಾಗಿ ಏನು ಮಾಡ್ತಾರೆ ಅಂದ್ರೆ ತನ್ನ ಜೀವನವನ್ನು ಕೊನೆಗಿಟ್ಟ ಹೋರಾಡುವಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಈ आशाराम त्यागी ಅವರು ಏನು ಮಾಡ್ತಾರೆ ನಮ್ಮ ದೇಶಕ್ಕಾಗಿ ಅಥವಾ ನಮ್ಮ ದೇಶದ ಸ್ವಾತಂತ್ರ್ಯ ಏನು ಮಾಡ್ತಾರೋ ತಮ್ಮ ಪ್ರಾಣವನ್ನ ಬಲಿ ಕೊಟ್ಟಿರುವಂತ ವ್ಯಕ್ತಿ ಈ आशाराम त्यागी ಅವರು दीपक बुझ गया पर उसकी अमर ज्योति युगों तक देशभक्तों को राह दिखाती रही ನೋಡಿ ಆಗ ಹಚ್ಚಿರುವಂತ ದೀಪ ಆರಿರ್ಬೋದು ಅವಂಗ ಹಚ್ಚಿರುವಂತ ದೀಪ ಆರಿರ್ಬೋದು ಆದ್ರೆ ಅವ್ನ ತಿಳಿಸ್ಕೊಟ್ಟಿರುವಂತ ದಾರಿ ಇವತ್ತಿನ ವ್ಯಕ್ತಿಗಳಿಗೆ ಏನಾಗಿಪ್ಪ ಅಂದ್ರೆ ದಾರಿ ದೀಪ ಆಗಿದೆ ಅಂತ ಹೇಳ್ತಾರೆ ಅವ್ನು ಹಚ್ಚಿರುವಂತ ದೀಪ ಆರಿರ್ಬೋದು ಅಥವಾ ಆರಿ ಹೋಗಿರ್ಬೋದು ಆದ್ರೆ ಅವ್ನು ತಿಳಿಸ್ಕೊಟ್ಟಿರುವಂತ ದಾರಿ ಇವತ್ತಿನ ಮಕ್ಕಳಿಗೆ ಅಥವಾ ಯುವಕರಿಗೆ ಒಂದು ದಾರಿ ದೀಪ ಆಗಿದೆ ಅಂತ